ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅತಸೀ ಪುಷ್ಪಸಂಕಾಶಂ ಹಾರನೂಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ. ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ. ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ. ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲಜೀಮೂತಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ. ರುಕ್ಮಿಣೀ ಕೇಳಿಸಂಯುಕ್ತಂ ಪೀತಾಂಬರಸುಶೋಭಿತಂ ಅವಾಪ್ತ ತುಳಸೀ ಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ. ಗೋಪಿಕಾನಾಂ ಕುಚದ್ವಂದ್ವ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀವತ್ಸಾಂಕಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತು. ಎಲ್ರಿಗೂ ನಮಸ್ಕಾರ. ಅಧ್ಯಾತ್ಮ ಬಂಧುಗಳಿಗೆಲ್ಲ ನಮಸ್ಕಾರ. ನಮಸ್ತೆ ಮಹೋದಯ. ಹೇಳಿ. ಒಳ್ಳೆಯದು. ನನಗೆ ಈ ತರಹ ಒಂದು ಆನ್ಲೈನ್ ನಲ್ಲಿ ಹೇಳಿ ಅಭ್ಯಾಸ ಇಲ್ಲ ಜಾಸ್ತಿ. ಒಟ್ಟಿನಲ್ಲಿ ನೀವು ಹೇಳ್ತಾ ಇದ್ದೀರಿ, ನನಗೆ ಗೊತ್ತಿದ್ದದನ್ನ ಯಾಕೋ ಬರ್ತಾ ಇದೆಯಲ್ಲ. ತುಂಬಾ ಸಂತೋಷ ನಿಮ್ಮ ಈ ಒಂದು ಭಗವದ್ಗೀತಾ ಜಿಜ್ಞಾಸ ಯಾತ್ರೆಯಲ್ಲಿ ನನ್ನನ್ನು ಸೇರಿಸಿಕೊಂಡಿರುವುದು ನನಗೆ ತುಂಬಾ ಸಂತೋಷ, ಬಹಳ ಸಂತೋಷ. ಇಷ್ಟೊಂದು ಆಸಕ್ತಿಯಿಂದ, ಇಷ್ಟೊಂದು ಶ್ರದ್ಧೆಯಿಂದ, ಇಷ್ಟೊಂದು ಭಕ್ತಿ ಮತ್ತು ವಿಶ್ವಾಸದಿಂದ ನೀವೆಲ್ಲ ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಾ ಇದ್ದೀರಿ. ಅದನ್ನ ನೋಡಿದಾಗ ನಿಜವಾಗಿಯೂ ಕೂಡ ಬಹಳ ಸಂತೋಷ ಆಗ್ತಿದೆ. ಮೊದಲಿಗೆ ನಿಮಗೆಲ್ಲ ನನ್ನ ಹಾರ್ದಿಕ ಶುಭಾಶಯಗಳು. ಭಗವದ್ಗೀತೆಯ ಬಗ್ಗೆ ನೀವು ತರಗತಿ ಅಂತ ಹೇಳಿದ್ರಿ, ಹಾಗಾಗಿ ನಾನು ತರಗತಿಯಲ್ಲಿ ಪಾಠ ಮಾಡಿದಾಗೆ ಹೇಳ್ಬಿಡ್ತೀನಿ ಎಲ್ಲವುದನ್ನು. ದೊಡ್ಡ ಉಪನ್ಯಾಸ ಭಾಷಣ ಆ ಥರದ್ದೇನು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಸೊ ಇನ್ಫಾರ್ಮಲ್ ಆಗಿ ನಾವು ಮಾತನಾಡೋಣ. ಮಧ್ಯದಲ್ಲಿ ಏನಾದ್ರೂ ನಿಮಗೆ ಕೇಳಬೇಕು ಅಂತಿದ್ರು ಕೂಡ ನೀವು ಧಾರಾಳವಾಗಿ ಕೇಳ್ಬೋದು, ಏನು ತೊಂದರೆ ಇಲ್ಲ. ಗೀತೆ ಭಾರತೀಯ ತತ್ವಶಾಸ್ತ್ರದ ಒಂದು ವಿಶೇಷವಾದಂತಹ ಒಂದು ಗ್ರಂಥ, ಆಧ್ಯಾತ್ಮ ಶಾಸ್ತ್ರ ಗ್ರಂಥ. ಯಾವುದೇ ಆಧ್ಯಾತ್ಮ ಶಾಸ್ತ್ರ ಗ್ರಂಥವನ್ನ ಒಂದು ವಿವರಿಸುವಾಗ ಷಡ್ವಿಧ ಲಿಂಗಗಳಿಂದ ಕೂಡಿರ್ತದೆ ಅದು ಅಂತ ಹೇಳಿ ನಮ್ಮ ಹಿಂದಿನವರು ಹೇಳಿರುವುದುಂಟು. ಷಡ್ವಿಧ ಲಿಂಗಗಳು ಅಂತ ಹೇಳಿದ್ರೆ ಯಾವ ವಿಚಾರದಿಂದ ಒಂದು ಶಾಸ್ತ್ರ ಗ್ರಂಥ ಪ್ರಾರಂಭವಾಗ್ತದೆಯೋ ಅದೇ ವಿಚಾರದಿಂದ ಆ ಶಾಸ್ತ್ರ ಗ್ರಂಥ ಸಂಪೂರ್ಣವಾಗ್ತದೆ. ಭಗವದ್ಗೀತೆ ಪ್ರಾರಂಭ ಆಗುವುದು ಅಂದ್ರೆ ಉಪಕ್ರಮ, ಉಪಸಂಹಾರ, ಇದೆರಡೂ ಕೂಡ ಒಂದೇ ವಿಚಾರದಲ್ಲಿ ಇರ್ತದೆ. ಇವೆರಡರ ಮಧ್ಯದಲ್ಲಿ ಆ ವಿಚಾರವನ್ನ ಪೋಷಣೆ ಮಾಡಲಿಕ್ಕೆ ಬೇಕಾಗುವಂತಹ ವಿಚಾರಗಳು, ಅದರ ವಿವರಣೆ, ಅದರ ಮಂಡನೆ, ಬೇಡದೇ ಇರುವ ಖಂಡನೆ, ಇದೆಲ್ಲ ಮಧ್ಯದಲ್ಲಿ ಬರ್ತದೆ. ಭಗವದ್ಗೀತೆ ಪ್ರಾರಂಭ ಆಗುವುದು ಯಾವ ಶ್ಲೋಕದಿಂದ ಹೇಳಿ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಹೇಳಿ ಪ್ರಾರಂಭ ಆಗ್ತದೆ. ಧರ್ಮ ಅನ್ನುವ ಪದದಿಂದ ಪ್ರಾರಂಭ ಆಗ್ತದಲ್ವಾ? ಹಾಗೇನೆ ಭಗವದ್ಗೀತೆಯ ಉಪಸಂಹಾರ ಹೇಗಾಗ್ತದೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದ್ರೆ ಪ್ರಾರಂಭವೂ ಧರ್ಮ,
ಕೊನೆಯಲ್ಲಿ ಕೃಷ್ಣ ಹೇಳುವುದು ಆ ಧರ್ಮವನ್ನು ಮೀರು ನೀನು. ಧರ್ಮದ ವಿಚಾರವಾಗಿ ಪ್ರಾರಂಭ ಆಗ್ತದೆ ವಿವರಣೆ ಆ ಶಾಸ್ತ್ರ ಗ್ರಂಥದಲ್ಲಿ. ಕೊನೆಯಲ್ಲಿ ಕೃಷ್ಣ ತನ್ನ ಉಪದೇಶವನ್ನೆಲ್ಲ ಹೇಳಿ ಆದ್ಮೇಲೆ ಕೊನೆಯಲ್ಲಿ ಏನ್ ಹೇಳ್ತಾನೆ, ಆ ಧರ್ಮವನ್ನು ಮೀರಿ ನಿಲ್ಲಬೇಕು ನೀನು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಬೇರೆ ಯಾವುದು ಬೇಡ ನಿನಗೆ, ನಾನು ನನ್ನದು ಅನ್ನುವಂತಹ ನಿನ್ನ ಭಾವವನ್ನು ಬಿಟ್ಟು ನಾನು ಅನ್ನುವ ಆ ಪರಮಾತ್ಮ ಭಾವದಲ್ಲಿ ನೀನು ಶರಣಾಗು. ಅದೇ ರೀತಿ ಶರಣಾಗತಿ ತತ್ವ ಗೀತೆಯ ಮೂಲ ಸ್ರೋತ ಅಂತ ಬಲ್ಲವರು ಹೇಳ್ತಾರೆ. ಗೀತೆ ಮತ್ತೆ ಪುನಃ ಉಪದೇಶ ಶುರುವಾಗುವುದು ಶರಣಾಗತಿಯಿಂದ, ಪ್ರಪತ್ತಿಯಿಂದ. ಯಚ್ಛೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಪ್ರಪನ್ನತೆ ಅಂತ ಹೇಳಿದ್ರೆ ಶರಣಾಗತಿ. ಸೊ ಶರಣಾಗತಿಗೆ ಪೂರಕವಾಗಿ ಅರ್ಜುನ, ನಾನು ನಿನಗೆ ಶರಣ ಆಗಿದ್ದೇನೆ, ನನಗೆ ಯಾವುದು ನಿಶ್ಚಯವಾಗಿಯೂ ಶ್ರೇಯಸ್ಸೋ ಅಥವಾ ಶ್ರೇಯಸ್ಸಲ್ಲವೋ ಅದನ್ನು ತಿಳಿದುಕೊಂಡು ನೀನು ಸರಿಯಾದದ್ದನ್ನ ನನಗೆ ಹೇಳು, ನಾನು ನಿನಗೆ ಶಿಷ್ಯನಾಗಿದ್ದೇನೆ ಅನ್ನುವಂತಹ ಮಾತಿನಿಂದ ಕೃಷ್ಣನಿಗೆ ಒಂದು ಸ್ಟೆಪ್, ಒಂದು ಇದು ಸಿಗ್ತದೆ, ಹೇಳಬೇಕು ಅನ್ನುವಂತಹ ಒಂದು ಭಾವ ಬರ್ತದೆ. ಕೃಷ್ಣ ಶುರು ಮಾಡ್ತಾನೆ ಉಪದೇಶವನ್ನ. ಅಶೋಚ್ಯಾನನ್ಮಶೋಚಸ್ತ್ವಂ ಅಂತ ಹೇಳಿ ಶುರು ಮಾಡ್ತಾನೆ. ಕೃಷ್ಣನ ಉಪದೇಶ ಮುಗಿಯುವುದು ಯಾವುದರಿಂದ? ಪ್ರಪನ್ನತೆಯಿಂದ ಶುರುವಾಯಿತು. ಕೃಷ್ಣನ ಉಪದೇಶ ಮುಗಿಯುವುದು ಪ್ರಪನ್ನತೆಯೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಹೀಗೆ ಈ ಭಗವದ್ಗೀತೆಯಲ್ಲಿ ಈ ಎರಡು ವಿಚಾರಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಇದರ ಮಧ್ಯದಲ್ಲಿ ಬರುವಂತಹ ಎಲ್ಲ ಚಿಂತನೆಗಳು, ಎಲ್ಲ ಜಿಜ್ಞಾಸೆಗಳು, ಎಲ್ಲ ವಿಚಾರಗಳು ಕೂಡ ಈ ಧರ್ಮ ಅಧಿಧರ್ಮ, ಪ್ರಪತ್ತಿ ಶರಣಾಗತಿ ಇವುಗಳ ಸಂಪೂರ್ಣ ಸಮನ್ವಯತೆಯನ್ನ ಹೇಗೆ ಸಾಧಿಸಬೇಕು ಅನ್ನುವಂತಹ ವಿಚಾರವನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಹೋಗ್ತಾನೆ ಅಂತ ಹೇಳಿ ಗೀತೆಯನ್ನ ವಿವರಣೆ ಮಾಡುವವರು ಬೇರೆ ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡುವವರು ಇದ್ದಾರೆ. ಗೀತೆಯನ್ನ ಮುಖ್ಯವಾಗಿ ಕರ್ಮ ರಹಸ್ಯ ಅಂತ ಹೇಳುವವರು ಇದ್ದಾರೆ. ಅಲ್ಲಿ ಜ್ಞಾನವೇ ಮುಖ್ಯ ಅನ್ನುವ ಮಾತನ್ನು ಹೇಳ್ತಾರೆ. ಜ್ಞಾನಿ ತ್ವಾತ್ಮೈವ ಮೇ ಮನಃ ಅಂತ ಕೃಷ್ಣನೇ ಹೇಳಿದ್ದಾನೆ. ಆದ್ರೆ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ ಹೇಳಿ ಕೃಷ್ಣ 12ನೇ ಅಧ್ಯಾಯದಲ್ಲಿ ಅಂತಹ ಭಕ್ತ ನನಗೆ ತುಂಬಾ ಪ್ರಿಯ ಅಂತ ಹೇಳಿ ಭಕ್ತಿಯನ್ನು ವಿಶೇಷವಾಗಿ ಹೇಳ್ತಾನೆ. ಇದಲ್ಲದೆ ಕರ್ಮಯೋಗ, ನೀವೀಗ ಚಾಂಟ್ ಮಾಡಿದಂತಹ ಕರ್ಮಯೋಗದಲ್ಲಿ ಸಂಪೂರ್ಣವಾಗಿ ಆ ಕರ್ಮತತ್ವವನ್ನೇ ಸ್ವಧರ್ಮ ತತ್ವ ಅಂತ ಹೇಳಿ ಡಿವಿಜಿಯವರು ತಮ್ಮ ಜೀವನ ಧರ್ಮ ಯೋಗದಲ್ಲಿ ಹೇಳ್ತಾರೆ. ಹಾಗಾಗಿ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್. ನಾವು ಹುಟ್ಟಿದಂತಹ ಜೀವಿಗಳು ಒಂದು ಕ್ಷಣವೂ ಕೂಡ ಕೆಲಸ ಮಾಡದೆ, ಕರ್ಮ ಮಾಡದೆ ಇರೋದು ಸಾಧ್ಯವೇ ಇಲ್ಲ. ನಾವು ಬದುಕಿರಬೇಕು ಅಂದ್ರೆ ನಿರಂತರವಾಗಿ ನಾವು ಉಸಿರಾಡ್ತಾನೆ ಇರಬೇಕು. ಶರೀರದ ಒಳಗಡೆ ಎಲ್ಲ ಅಂಗಗಳು ತಮ್ಮಷ್ಟಕ್ಕೆ ತಾವೇ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಹಾಗೆ ಮಾಡದೆ ಹೋದ್ರೆ ಯಾವ ಕೆಲಸವೂ ಮುಂದಕ್ಕೆ ಹೋಗುವುದಿಲ್ಲ, ನಮ್ಮ ಅಸ್ತಿತ್ವವೇ ಇರುವುದಿಲ್ಲ. ಆದ್ರಿಂದ ಕರ್ಮವೇ ಮುಖ್ಯ ಅಂತ ಹೇಳಿ ಕರ್ಮ ರಹಸ್ಯವನ್ನು ಹೇಳ್ತಾರೆ, ಜ್ಞಾನ ರಹಸ್ಯವನ್ನ ಹೇಳ್ತಾರೆ, ಭಕ್ತಿ ರಹಸ್ಯವನ್ನ ಹೇಳ್ತಾರೆ. ಇನ್ನು ಹಠಯೋಗಕ್ಕೆ ಸಂಬಂಧಪಟ್ಟಂತೆ ರಾಜಯೋಗವನ್ನು ಹೇಳ್ತಾರೆ. ಗೀತೆ ನಮ್ಮ ಭಾರತೀಯ ಹಿಂದೂ ಪರಂಪರೆಯ ಧಾರ್ಮಿಕ ಗ್ರಂಥಗಳಲ್ಲಿ ಒಂದು ಮಹೋನ್ನತವಾದ ಗ್ರಂಥ. ಇಲ್ಲಿಯ ಯಾವುದೇ ಭಾಗವನ್ನಾಗಲಿ ಶ್ರದ್ಧೆಯಿಂದ ಪಾರಾಯಣ ಮಾಡುವಂತಹ ಒಂದು ಸಂಪ್ರದಾಯ ತುಂಬಾ ದಿನಗಳಿಂದ ನಮ್ಮಲ್ಲಿ ಬೆಳೆದು ಬಂದಿದೆ. ಪಾರಾಯಣ ಮಾಡಬೇಕು. ನಾವು ಪಾರಾಯಣ ಮಾಡುವುದರ ಜೊತೆಯಲ್ಲಿ ಅದರ ಅರ್ಥವನ್ನೂ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಸ್ವಾಮಿ ರಂಗನಾಥಾನಂದಜಿ ಅನ್ನುವಂತಹ ಮಹನೀಯರು ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದರು. ತಮ್ಮ 97ನೇ ವಯಸ್ಸಿನಲ್ಲಿ ಅವರು ಬ್ರಹ್ಮಲೀನರಾದರು ಈಗ 2 ವರ್ಷದ ಕೆಳಗೆ. ಅವರು ಯೂನಿವರ್ಸಲ್ ಮೆಸೇಜ್ ಆಫ್ ಭಗವದ್ಗೀತಾ ಅಂತ ಹೇಳಿ ತುಂಬಾ ಸುಂದರವಾದಂತಹ 3 ವಾಲ್ಯೂಮ್ನ ಒಂದು ಗ್ರಂಥ ಬರೆದಿದ್ದಾರೆ. ಅವರು ಕೊಟ್ಟಂತಹ ಉಪನ್ಯಾಸ ಮಾಲಿಕೆಯನ್ನ 3 ವಾಲ್ಯೂಮ್ನಲ್ಲಿ ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಅವರು ಅದರಲ್ಲಿ ಹೇಳ್ತಾರೆ, ಭಗವದ್ಗೀತೆ ಪಾರಾಯಣ ಗ್ರಂಥ ಅಲ್ಲ, ಭಗವದ್ಗೀತೆ ಅನುಷ್ಠಾನ ಗ್ರಂಥ. ಈಗ ಪಾರಾಯಣ ಮತ್ತು ಅನುಷ್ಠಾನ ಇದರ ವ್ಯತ್ಯಾಸ ಏನು? ಪಾರಾಯಣ ಅಂತ ಹೇಳಿದ್ರೆ ಥಿಯರಿ ಆಯ್ತು, ಅನುಷ್ಠಾನ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಆಯ್ತು, ಪ್ರಾಕ್ಟಿಕಲ್ ಆಯ್ತು. ಆದ್ರಿಂದ ಈ ಭಗವದ್ಗೀತೆ ಇದೆರಡರ ಸಮನ್ವಯವಾಗಿ ನಾವು ತಗೊಂಡು ಹೋಗ್ಬೇಕು ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾರೆ.
9ನೇ ಅಧ್ಯಾಯದ ಪ್ರಾರಂಭದ ಶ್ಲೋಕವನ್ನ ತಾವು ಜ್ಞಾಪಿಸಿಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ. ಜ್ಞಾನ ಮತ್ತು ವಿಜ್ಞಾನ ಎರಡೂ ಒಟ್ಟಿಗೆ ಇರುವುದು, ವಿಜ್ಞಾನ ಸಹಿತವಾದ ಜ್ಞಾನ. ಅನುಷ್ಠಾನ ಇಲ್ಲದೆ ಬರೀ ಜ್ಞಾನ ಇದ್ರೆ, ಅನುಷ್ಠಾನ ಇಲ್ಲದೆ ಬರೀ ಅದನ್ನ ಥಿಯರಿಯನ್ನೇ ತಿಳ್ಕೊಳ್ತಾ ಹೋದ್ರೆ ನಮಗೆ ಆ ಗೀತೆಯ ಪ್ರಯೋಜನ ಸಿಕ್ಕುವುದಿಲ್ಲ. ಸ್ವಾಮೀಜಿಯವರು ಹೇಳುವ ಮಾತು ಏನು ಅಂತ ಕೇಳಿದ್ರೆ, ಇಷ್ಟು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಭಗವದ್ಗೀತೆಯನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ಭಗವದ್ಗೀತೆಯನ್ನ ಪಾರಾಯಣ ಮಾಡ್ತಾ ಇದ್ದೇವೆ, ಭಗವದ್ಗೀತೆ ಭಾರತೀಯ ತತ್ವಶಾಸ್ತ್ರದ ಅಡಿಗಲ್ಲು ಎಂಬುದಾಗಿ ಹೇಳ್ತಾ ಇದ್ದೇವೆ. ಅದೆಲ್ಲ ಸರಿ, ಆದರೆ ಅದರ ವಿಚಾರ ಏನು, ಅದರಲ್ಲಿ ಏನ್ ಹೇಳಿದ್ದಾರೆ ಅನ್ನುವ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರೊಂದು ಮಾತನ್ನು ಹೇಳ್ತಾರೆ. ಇದು ಮುಖ್ಯವಾಗಿ ಅನುಷ್ಠಾನ ಗ್ರಂಥ. ಇಲ್ಲಿ ನಾವು ಯೋಜನೆ ಮಾಡಬೇಕಾದದ್ದು, ಅವ್ರು ಹೇಳುವಂತೆ ಭಗವದ್ಗೀತೆ ಅಂತ ಹೇಳುವುದು ಕೃಷ್ಣ ಒಬ್ಬ ಗೌಳಿಗ. ಉಪನಿಷತ್ತುಗಳೆಲ್ಲ ಹಸುಗಳಿದ್ದಂತೆ. ಅರ್ಜುನನನ್ನ ಕರುವನ್ನಾಗಿ ಮಾಡಿ ಸೊರೆಯನ್ನ ಬಿಡಿಸಿ ಆ ಉಪನಿಷತ್ತುಗಳೆಂಬ ಹಸುವಿನ ಕೆಚ್ಚಲಿನಿಂದ ಗೀತೆ ಎಂಬ ಅತ್ಯಂತ ಮಧುರವಾದ ಪುಷ್ಟಿಕರವಾದಂತಹ ಜೀವನಕ್ಕೆ ಶ್ರೇಯಸ್ಸನ್ನು ತಂದುಕೊಡುವಂತಹ ಒಂದು ಕ್ಷೀರವನ್ನ, ಹಾಲನ್ನ ಕರೆದಿಟ್ಟಿದ್ದಾನೆ. ಆ ಹಾಲನ್ನ ನಾವು ಕುಡಿಲೇ ಇಲ್ಲ, ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ವರ್ಷಕ್ಕೊಂದ್ಸಲಿ ಗೀತಾ ಜಯಂತಿ ದಿವಸ ಅದನ್ನು ತೆಗೆದು ಪಾರಾಯಣ ಮಾಡಿ ಪುನಃ ಪೂಜಾ ಮಂದಿರದಲ್ಲೇ ಇಟ್ಟು ಮತ್ತೆ ಮಂಗಳಾರತಿ ಮಾಡಿ ಪ್ರಸಾದ ನಾವೇ ತಿಂತಾ ಇದ್ದೀವಿ. ಆ ಹಾಲು ನಾವು ಕುಡಿಯೋದನ್ನೇ ಮರೆತು ಬಿಟ್ಟಿದ್ದೇವೆ ಅನ್ನುವಂತಹ ಮಾತನ್ನ ಸ್ವಾಮೀಜಿಯವರು ಹೇಳ್ತಾರೆ. ಆದ್ರಿಂದ ಇದು ನಮಗೆ ಅನುಷ್ಠಾನಕ್ಕೆ ಉಪಯೋಗಕರವಾಗಿ ಬರಬೇಕು. ಯಾವುದೇ ಗ್ರಂಥವೂ ಕೂಡ ಓದುವುದರಿಂದ, ಅಧ್ಯಯನ ಮಾಡುವುದರಿಂದ ನಾವು ಅದನ್ನು ಎಷ್ಟರ ಮಟ್ಟಿಗೆ ಪ್ರಾಕ್ಟೀಸ್ ನಲ್ಲಿ ತರ್ತೀವಿ, ಅದರಲ್ಲಿ ಹೇಳಿರುವಂತಹ ತತ್ವ ವಿಚಾರಗಳನ್ನ, ಚಿಂತನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ ಅನ್ನುವುದು ನಮಗೆ ಮುಖ್ಯವಾಗಬೇಕು. ಗೀತೆಯ ಬಗ್ಗೆ ಹೇಳುವಾಗ ಹಿಂದಿನವರು ಹೇಳಿರುವುದುಂಟು, ಜಿಜ್ಞಾಸುಗಳು, ಗೀತೆ ನಮಗೆ ನೈತಿಕ ನೆಲೆಯಲ್ಲಿ ಕ್ರಿಯಾಶೀಲವಾಗಿ ಬದುಕುವುದು ಹೇಗೆ ಎನ್ನುವುದನ್ನು ತಿಳಿಸುತ್ತದೆ. ಮನುಷ್ಯನಿಗೆ ಮೌಲ್ಯ ಪ್ರಜ್ಞೆ ಬಹಳ ಮುಖ್ಯವಾದದ್ದು, ಜೀವನದ ವ್ಯಾಲ್ಯೂ, ಅದೇ ನೈತಿಕತೆ. ಆ ನೈತಿಕ ನೆಲೆಯಲ್ಲಿ ಕ್ರಿಯಾಶೀಲವಾಗಿ ಬದುಕಬೇಕು. ನಾವು ಹೇಗೋ ಒಂದು ಬದುಕಿದ್ರೆ ಅದು ಬದುಕಲ್ಲ. ಇದು ಕರ್ಮಯೋಗದಲ್ಲಿ ನೀವೀಗಿದಾನೆ ಪಾರಾಯಣ ಮಾಡಿದ ಕರ್ಮಯೋಗದ ಕರ್ಮಚಕ್ರ ಪರಿವರ್ತನೆಯ ಆ 3-4 ಶ್ಲೋಕಗಳನ್ನ ನೀವು ಜ್ಞಾಪಿಸಿಕೊಂಡ್ರೆ ನಿಮ್ಗೆ ಅರ್ಥವಾಗ್ತದೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ, ಪರ್ಜನ್ಯಾದನ್ನ ಸಂಭವ. ಮುಂದಿಂದ ಯಾವುದು? ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯಃ, ಯಜ್ಞಾದ್ಭವತಿ ಪರ್ಜನ್ಯಃ, ಯಜ್ಞಃ ಕರ್ಮ ಸಮುದ್ಭವಃ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ, ಮುಂದಿನ ಇದು ತಸ್ಮಾತ್ ಸರ್ವಗತಂ ಬ್ರಹ್ಮ ತಸ್ಮಾತ್ ಯಜ್ಞೇ ಪ್ರತಿಷ್ಠಿತಂ ಅಂತ ಹೇಳಿ ಕರ್ಮದ ಮುಖ್ಯವಾದಂತಹ ಆ ಯಜ್ಞ ತತ್ವವನ್ನ ಅಲ್ಲಿ ಹೇಳಿ, ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ? ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ, ಅಘಾಯುರಿಂದ್ರಿಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಜೀವಿಗಳೆಲ್ಲ ಜೀವಿಸುವುದು ಅನ್ನದಿಂದ. ಅನ್ನದ್ಭವಂತಿ ಭೂತಾನಿ. ಸರಿ, ಅನ್ನ ಎಲ್ಲಿಂದ ಬರ್ತದೆ? ಪರ್ಜನ್ಯಾತ್ ಅನ್ನ ಸಂಭವ. ಮಳೆ ಬಂದ್ರೆ ತಾನೇ ಮಳೆ ಬೆಳೆ ಎಲ್ಲ ಅಂತ ಹೇಳುದು. ನಾವು ಮಳೆ ಬೆಳೆ ಅಂತ ಹೇಳ್ತೀವಿ. ಹಾಗಾಗಿ ಅವೆರಡು ಯುಗಳ ಶಬ್ದಗಳು. ಮಳೆ ಇದ್ರೆ ಬೆಳೆ, ಬೆಳೆ ಬೇಕು ಅಂದ್ರೆ ಮಳೆ ಬರಬೇಕು. ಆದ್ರಿಂದ ಮಳೆಯಿಂದ ಅನ್ನ. ಹಾಗಾದ್ರೆ ಮಳೆ ಎಲ್ಲಿಂದ ಬರುತ್ತೆ? ಪರ್ಜನ್ಯ ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞದಿಂದ ಮಳೆ ಬರ್ತದೆ. ಇದು ಬಹಳ ಮುಖ್ಯ. ಆ ಯಜ್ಞ ಯಾವುದು? ಯಜ್ಞ ಅಂತ ಹೇಳಿದ್ರೆ ಏನು? ಸಾಮಾನ್ಯವಾಗಿ ನಾವು ಯಜ್ಞ ಅಂತ ಹೇಳಿದಾಗ ನಮ್ಮ ಮನಸ್ಸಿಗೆ ಬರುವಂತಹ ಭಾವನೆ ಯಾವ್ದು ಹೇಳಿ? ನಮ್ಮ ಮನಸ್ಸಿಗೆ ಬರುವ ಭಾವನೆ ಯಾವುದೋ ಒಂದು ಅಗ್ನಿಕುಂಡವನ್ನ ನಾವು ಸಿದ್ಧ ಮಾಡಿಕೊಂಡು ಅದರಲ್ಲಿ ಯುದ್ಧಗಳನ್ನ ಮತ್ತೊಂದು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಆಜ್ಯ ಅಥವಾ ಹವಿಷ್ಯಾನ್ನವನ್ನ ಇಟ್ಟುಕೊಂಡು ಅಗ್ನಿಗೆ ಆಹುತಿಯನ್ನು ಕೊಟ್ಟು ಸಾಮಾನ್ಯವಾಗಿ ವೈದಿಕರು ಮಾಡ್ತಾರಲ್ಲ, ಅಂತಹದನ್ನ ಯಜ್ಞ 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 ಅಂತ ಹೇಳಿ ಸಾಮಾನ್ಯ ಲೋಕ ರೂಢಿಯಲ್ಲಿ ಅದು ಬಂದಿದೆ. ಆದರೆ
ಯಜ್ಞದ ಬಗ್ಗೆ ಜಯದಯಾಳ್ ಗೋಯಂಡ್ಕ ಎನ್ನುವಂತಹ ಮಹನೀಯರು ಗೀತಾ ತತ್ವ ವಿವೇಚನಿ ಅನ್ನುವಂತಹ ಒಂದು ಸುಂದರವಾದಂತಹ ಒಂದು ಭಗವದ್ಗೀತಾ ಅರ್ಥ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಯಜ್ಞ ಮೀನ್ಸ್ ಸತ್ಕರ್ಮ ಆರ್ ನೋಬೆಲ್ ಡೀಡ್ಸ್, ಉದಾತ್ತ ಕರ್ಮಗಳು. ಇಟ್ ಸಿಂಬಲೈಸಸ್ ಸೆಲ್ಫ್ಲೆಸ್ ಸ್ಯಾಕ್ರಿಫೈಸ್ ಫಾರ್ ನೋಬಲ್ ಪರ್ಪಸಸ್. ಉತ್ತಮವಾದಂತಹ ವಿಚಾರಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಬೇಕಾದಂತಹ ಎಲ್ಲ ಪ್ರಚೋದನೆಯನ್ನು ನಮಗೆ ಕೊಡ್ತದೆ. ಅದು ಆಲ್ ಪ್ಯಾಟರ್ನ್ಸ್ ಆಫ್ ನೇಚರ್ ಫಾಲೋ ದ ಸ್ಪಿರಿಟ್ ಆಫ್ ಯಜ್ಞ. ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ ಅಂತ ಹೇಳಿದ್ರೆ ಅದು ಯಜ್ಞ ಕರ್ಮ. ಸೂರ್ಯನ ಅಸ್ತಮಿತ ಆದಂತೆಯೇ ಚಂದ್ರ ಬರ್ತಾರೆ ಅಂದ್ರೆ ಅದು ಯಜ್ಞ ಕರ್ಮ. ಕಾಲ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಮಳೆ ಬರ್ತಾ ಇದೆ ಅಂದ್ರೆ ಅದು ಯಜ್ಞ ಕರ್ಮ. ಹಗಲಾಗ್ತಾ ಇದೆ, ರಾತ್ರಿ ಆಗ್ತಾ ಇದೆ, ಮಾಸಗಳು ಆಗ್ತಾ ಇವೆ, ಸೀಸನ್ಗಳು ಚೇಂಜ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಿಯತ ಕ್ಲುಪ್ತ ಕಾಲಗತಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಒಂದು ಯಜ್ಞ ಕರ್ಮ. ಈ ಯಜ್ಞಕ್ಕೆ ಮೂಲಾಧಾರವಾದದ್ದು ಭಗವಂತನ ಒಂದು ಸೃಷ್ಟಿ ಕಾರ್ಯದ ನಿಯಮ. ಇದನ್ನ ವೈದಿಕರು ಪುರುಷ ಸೂಕ್ತ ಅಂತ ಒಂದು ಹೇಳ್ತಾರೆ. ಕೇಳಿರಬಹುದು ನೀವೆಲ್ಲ ಪುರುಷ ಸೂಕ್ತವನ್ನ. ಆ ಪುರುಷ ಸೂಕ್ತ ಅಂತ ಹೇಳುವುದು ಪೂರ್ತಿ ಸೃಷ್ಟಿ ಎಂಬ ಯಜ್ಞ ಪ್ರಕ್ರಿಯೆಯನ್ನ ವರ್ಣಿಸುವಂತಹ ಒಂದು ಮಂತ್ರಭಾಗ. ಅಲ್ಲಿ ಬೇರೆ ಏನೂ ಇಲ್ಲ, ಸೃಷ್ಟಿ. ಯಜ್ಞೇನ ಯಜ್ಞಮಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನ. ಯಜ್ಞದಿಂದ ಯಜ್ಞವನ್ನ ಆಚರಿಸಿದರು ದೇವತೆಗಳೆಲ್ಲ. ಆ ಯಜ್ಞಕ್ಕೆ ಒಂದು ಬಲಿಪಶು ಬೇಕು. ಸಾಮಾನ್ಯವಾಗಿ ಯಜ್ಞಕ್ಕೆ ಆಹುತಿಯನ್ನು ಕೊಡ್ಲಿಕ್ಕೆ ಯಾವುದಾದ್ರೂ ಒಂದು ವಸ್ತು ಬೇಕಲ್ವೇ, ಅದನ್ನೇ ಬಲಿಪಶು ಅಂತ ಹೇಳ್ತಾರೆ. ಹಿಂದೆಲ್ಲ ಪ್ರಾಣಿ ಹಿಂಸೆ ಇದ್ದ ಕಾಲದಲ್ಲಿ ಆಡನ್ನ ಮೇಕೆನ ಕೊಡ್ತಾ ಇದ್ರು, ಆದ್ರೆ ಜೀವ ಹಿಂಸೆ ಮಾಡ್ತಾ ಇರ್ಲಿಲ್ಲ. ಹಿಟ್ಟಿನಲ್ಲಿ ಅದರ ಪ್ರತಿರೂಪವನ್ನು ಮಾಡಿ ಅದನ್ನ ಆಹುತಿ ಮಾಡ್ತಾ ಇದ್ರು. ಅದೆಲ್ಲ ಬೇರೆಯೇ ಆದಂತಹ ವಿಚಾರ, ಬಿಡಿ, ಅದು ಬೇಡ ಇವಾಗ. ಒಟ್ಟಿನಲ್ಲಿ ಯಜ್ಞ ಕಾರ್ಯದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದೇನು, ಆಹುತಿಯನ್ನು ಕೊಡ್ಲಿಕ್ಕೆ ಏನಾದ್ರೂ ಒಂದು ವಸ್ತು ಬೇಕು. ದೇವತೆಗಳು ಈ ಸೃಷ್ಟಿ ಎಂಬ ಯಜ್ಞವನ್ನ ಮಾಡಿದಾಗ ಆ ಯಜ್ಞಕ್ಕೆ ಆಹುತಿಯನ್ನಾಗಿ ಕೊಡುವುದಕ್ಕೆ ಏನನ್ನ ಇಟ್ಟುಕೊಂಡ್ರು? ಅವರು ಬಲಿಪಶುವಾಗಿ ಆ ಭಗವಂತನಾದ ಆ ಪರಮ ಪುರುಷನನ್ನೇ ಇಟ್ಟುಕೊಂಡು ಯಜ್ಞ ಮಾಡದಂತೆ, ಅವನನ್ನೇ ಅದಕ್ಕೆ ಬಲಿಯಾಗಿ ಕೊಟ್ಟರಂತೆ. ಅದನ್ನೇ ಯಜ್ಞೇನ ಯಜ್ಞಮ ಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನ. ಆ ಯಜ್ಞದಿಂದ, ಆ ಸೃಷ್ಟಿ ಕಾರ್ಯದಿಂದ ಮುಖ್ಯವಾಗಿ ನಮಗೆ ಗೊತ್ತಾಗಬೇಕಾದದ್ದು ಏನು ಅಂತ ಕೇಳಿದ್ರೆ ಧರ್ಮ ಚಿಂತನೆ, ಧರ್ಮದ ದಾರಿಯಲ್ಲಿ ನಾವು ನಡೆಯುವುದು. ಧ್ರು ಅನ್ನುವಂತಹ ಒಂದು ರೂಟ್ನಿಂದ ಧರ್ಮ ಅನ್ನುವ ಪದ ಹುಟ್ಟಿದೆ, ನಿಮಗೆಲ್ಲ ಗೊತ್ತಿದೆ. ಅದು ಧ್ರು ಧಾರಣೆ ಇತಿ ಧರ್ಮ ಅಂತ ಹೇಳಿ, ಧರ್ಮೋ ಧಾರಯತೆ ಪ್ರಜಾಹ ಅಂತ ಹೇಳಿ ಮಹಾಭಾರತದಲ್ಲಿ ಬರ್ತದೆ. ಅದನ್ನು ತಾವು ನೋಡಿರ್ತೀರಿ. ಆದ್ರಿಂದ ಯಾವುದು ಈ ಸೃಷ್ಟಿಯಲ್ಲಿ, ಈ ಜಗತ್ತಿನಲ್ಲಿ, ಈ ಸಂಸಾರದಲ್ಲಿ ನಮ್ಮನ್ನ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ವ್ಯಕ್ತಿಗಳ ಸಮೂಹವಾದಂತಹ ಸಾಮಾಜಿಕ ನೆಲೆಯಲ್ಲಿ, ಸಮಾಜದ ಸಮೂಹವಾದಂತಹ ಒಂದು ಜನಪದದ ನೆಲೆಯಲ್ಲಿ, ಜನಪದದ ಸಮೂಹವಾದಂತಹ ಒಂದು ರಾಷ್ಟ್ರದ ನೆಲೆಯಲ್ಲಿ ಹಾಗೂ ರಾಷ್ಟ್ರಗಳ ಸಮೂಹವಾದಂತಹ ಇಡೀ ಸೃಷ್ಟಿಯ ನೆಲೆಯಲ್ಲಿ ಯಾವುದು ಎಲ್ಲವನ್ನೂ ಸರಿಯಾದ ರೀತಿಯಲ್ಲಿ ನಿಯಮಿತವಾಗಿ ಹಿಡಿದಿಡ್ತದೋ ಅದು ಯಜ್ಞ. ಆ ಯಜ್ಞ ಕಾರ್ಯ ಹೊರಗಡೆ ಬ್ರಹ್ಮಾಂಡದಲ್ಲಿ ಏನು ಆಗ್ತಾ ಇದೆಯೋ ಒಳಗಡೆ ಪಿಂಡಾಂಡದಲ್ಲಿಯೂ ಅದೇ ಆಗ್ತಾ ಇದೆ. ಒಂದು ನಿಮಿಷ, ಒಂದು 10 ನಿಮಿಷ, ಒಂದು 5 ನಿಮಿಷ ಏನಾದ್ರೂ ನಮ್ಮ ಹೃದಯ ಸರಿಯಾದ ರೀತಿಯಲ್ಲಿ ಆಡುವುದು ನಿಂತು ಹೋದ್ರೆ ಏನಾದೀತು? ಆದ್ರಿಂದ ನಿರಂತರವಾಗಿ ಆ ಹೃದಯದ ಬಡಿತ ನಡೀತಾನೆ ಇರಬೇಕು. ಆ ಶ್ವಾಸಕೋಶಗಳು ಕೆಲಸ ಮಾಡ್ತಾನೆ ಇರಬೇಕು. ಹೃದಯ ಕೆಲಸ ಮಾಡಿ 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 ಇಡೀ ರಕ್ತವನ್ನ ಎಲ್ಲ ಕಡೆಯಿಂದಲೂ ತಂದು ಆ ಹೃದಯಕ್ಕೆ ತುಂಬಬೇಕು. ಅಲ್ಲಿಂದ ಮತ್ತೆ ಅದು ಡಿಸ್ಪರ್ಸ್ ಆಗ್ಬೇಕು, ಎಲ್ಲ ಕಡೆಗೂ ಹಮ್ಮಬೇಕು. ಇದು ನಿಂತು ಹೋದ್ರೆ ಏನಾಗ್ಬಿಡ್ತದೆ? ಹಾಗಾಗಿ ಆಲ್ ಪ್ಯಾಟರ್ನ್ಸ್ ಆಫ್ ನೇಚರ್ ಫಾಲೋ ದ ಸ್ಪಿರಿಟ್ ಆಫ್ ಯಜ್ಞ. ಸ್ಪಿರಿಟ್ ಆಫ್ ಯಜ್ಞ ಪರ್ವೇಡ್ಸ್ ದ ಎಂಟೈರ್ ಯೂನಿವರ್ಸ್. ಭಗವದ್ಗೀತೆಯ ಅಧ್ಯಯನ ನಮಗೆ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಇದನ್ನೆಲ್ಲ ತಿಳಿಸ್ಕೊಡ್ತದೆ. ಯಜ್ಞ ಟೀಚಸ್ ಎ ವೇ ಆಫ್ ಲಿವಿಂಗ್ ಇನ್ ದ ಸೊಸೈಟಿ ಇನ್ ಹಾರ್ಮೋನಿ. ಸಾಮರಸ್ಯದಲ್ಲಿ ಹೇಗೆ ಬಾಳಬೇಕು ಅನ್ನುವುದನ್ನ ಈ ಯಜ್ಞ ತತ್ವ ನಮಗೆ ತಿಳಿಸಿಕೊಡ್ತದೆ. ಎ ಲೈಫ್ ಸ್ಟೈಲ್ ಟು ಪ್ರಮೋಟ್ ಅಂಡ್ ಪ್ರೊಟೆಕ್ಟ್ ಹೈಯರ್ ಹ್ಯೂಮನ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಮೌಲ್ಯ ಪ್ರಜ್ಞೆಯನ್ನ ಇಟ್ಟುಕೊಂಡು ಬಾಳುವುದಕ್ಕೆ ಬೇಕಾದಂತಹ ಒಂದು ಪರಿಸರವನ್ನ ಅದು ನಿರ್ಮಾಣ ಮಾಡ್ತದೆ. ದ ರಿಯಲ್ ಪರ್ಪಸ್ ಆಫ್ ಯಜ್ಞ ಈಸ್ ಟು ಇಂಬೈಬ್ ವರ್ಚ್ಯೂಸ್ ಲೈಕ್ ಸೆಲ್ಫ್ ಸ್ಯಾಕ್ರಿಫೈಸ್, ಆತ್ಮತ್ಯಾಗ, ಹಾಗೂ ಸೆಲ್ಫ್ ರೆಸ್ಟ್ರೈಂಟ್, ಆತ್ಮ ಸಂಯಮನ,
ಚಾರಿಟಿ ಉದಾರತೆ, ಹಾಗೂ ಕಂಪ್ಯಾಷನ್ ಪ್ರೀತಿ ಇತ್ಯಾದಿಗಳು ಇನ್ ಅವರ್ ಡೈಲಿ ಲೈಫ್. ಇಟ್ ಇನ್ಸ್ಪೈರ್ಸ್ ಅಸ್ ಟು ಸರೆಂಡರ್ ಎವ್ರಿಥಿಂಗ್, ಬಾಡಿ, ಮೈಂಡ್, ಈಗೋ ಅಂಡ್ ಸೋಲ್ ಟು ಗಾಡ್. To God. Scriptures define God as Yajna Purusha. A sadhaka, on surrendering himself to God, becomes one with Yajna. The real Yajna is to follow the directions and inspirations of our indwelling divinity and imbibe righteous tendencies. ನಮ್ಮ ಒಳಗಡೆಗೆ ಒಂದು ಉತ್ತಮವಾದಂತಹ ಒಂದು ಸರಿಯಾದ ಸತ್ಯವಾದಂತಹ ಮಾರ್ಗಾನ್ವೇಷಣೆಗೆ ಸಹಾಯಕವಾಗುವಂತಹ ಒಂದು ಪರಿಸರವನ್ನ ನಿರ್ಮಾಣ ಮಾಡ್ತಿದೆ ಯಜ್ಞ. ಅದನ್ನ ಸರಿಯಾದ ರೀತಿಯಲ್ಲಿ ಯಾರು ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ ಇಹ, ಇದು ಕರ್ಮಯೋಗದ ಮುಖ್ಯವಾದಂತಹ ಒಂದು ಸಂದೇಶ ನಮಗೆ. ಈ ರೀತಿಯಾಗಿ ತಿರುಗುತ್ತಾ ಇರುವಂತಹ ಈ ಕರ್ಮಚಕ್ರ ಪರಿವರ್ತನೆಯ ನಿಯಮವನ್ನ ಸರಿಯಾದ ರೀತಿಯಲ್ಲಿ ಯಾರು ಅನುಸರಿಸುವುದಿಲ್ಲವೋ, ಕೃಷ್ಣ ಹೇಳ್ತಾನೆ ಅರ್ಜುನನನ್ನ ಉದ್ದೇಶ ಮಾಡಿ, ಅಘಾಯು ಇಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ. ಅವನು ಅಘಾಯು, ಅಘ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಪಾಪಿ ಅಂತ ಹೇಳಿ. ಅಘ ಅಂದ್ರೆ ಪಾಪ, ಅಘಾಯು ಅವನು ಪಾಪಿ. ಇಂದ್ರಿಯಾರಾಮ ಅವನಿಗೆ ಯಾವ ಮೌಲ್ಯ ಪ್ರಜ್ಞೆಯೂ ಇಲ್ಲ, ಅವನು ಕೇವಲ ಇಂದ್ರಿಯಗಳಿಂದ ಅಂದ್ರೆ ಸೆನ್ಸುಯಸ್ ಆರ್ಗನ್ಸ್, ಆ ಇಂದ್ರಿಯಗಳಿಂದ ಸಿಕ್ಕುವ ಸುಖ ಅಭಿಲಾಷಿ. ಮೋಘಂ ಪಾರ್ಥ ಸಜೀವತಿ, ಅವನು ಉಸಿರಾಡ್ತಾ ಇದ್ದಾನೆ, ಜೀವಂತವಾಗಿದ್ದಾನೆ, ಆದರೆ ಅವನ ಜೀವನ ವ್ಯರ್ಥ. ಮೋಘ ಅಂತ ಹೇಳಿದ್ರೆ ವ್ಯರ್ಥ. ಭಗವದ್ಗೀತೆ ನಮಗೆ ಇಂತಹ ಒಂದು ಕರ್ಮ ತತ್ವವನ್ನ, ಆ ಯಜ್ಞದಲ್ಲಿಯೇ ಬ್ರಹ್ಮನಿದ್ದಾನೆ, ತಸ್ಮಿನ್ ಸರ್ವಗತಂ ಬ್ರಹ್ಮ ಯಜ್ಞೇ ಪ್ರತಿಷ್ಠಿತ ಅನ್ನುವ ಮಾತನ್ನ ಕೃಷ್ಣ ಹೇಳ್ತಾನಲ್ಲ, ಆ ರೀತಿಯಲ್ಲಿ ಒಂದು ನೈತಿಕ ನೆಲೆಯ ಮೇಲೆ ನಾವು ಕ್ರಿಯಾಶೀಲತೆಯ ಚಟುವಟಿಕೆಯ ಜೀವನವನ್ನ ನಡೆಸಿಕೊಡುವುದನ್ನ ನಮಗೆ ಭಗವದ್ಗೀತೆ ತಿಳಿಸಿಕೊಡ್ತದೆ. ಆ ರೀತಿಯಲ್ಲಿ ಭಗವದ್ಗೀತೆಯ ಅಧ್ಯಯನವನ್ನ ನಾವು ಮಾಡಬೇಕು ಅಂತ ಹೇಳಿ ಸ್ವಾಮೀಜಿಯವರು ಅಲ್ಲಿ ಅದನ್ನ ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಸ್ವಾಮಿ ರಂಗನಾಥಾನಂದಜಿಯವರು ಭಗವದ್ಗೀತೆ ಒಬ್ಬ ವೀರ ಯೋಧನಿಂದ ಇನ್ನೊಬ್ಬ ವೀರ ಯೋಧನಿಗೆ ರಣಾಂಗಣದ ಮಧ್ಯದಲ್ಲಿ ಉಪದೇಶಿಸಲ್ಪಟ್ಟಂತಹ ಒಂದು ತಾತ್ವಿಕ ಚಿಂತನೆ. ಸಾಮಾನ್ಯವಾಗಿ ನಮಗೆ ಇಂತಹ ಧಾರ್ಮಿಕ ಉಪದೇಶಗಳೆಲ್ಲ ಎಲ್ಲಿ ಸಿಗುತ್ತೆ? ಯಾವುದೋ ಒಂದು ದೇವಾಲಯದಲ್ಲೋ, ಮಠದ ಪ್ರವಚನ ಮಂದಿರದಲ್ಲೋ, ಅಥವಾ ಗುಹೆಯಲ್ಲೋ, ಅಥವಾ ಇನ್ಯಾವುದೋ ಧಾರ್ಮಿಕ ಸಭೆಯಲ್ಲೋ ಸಿಗ್ತದೆ. ಆದರೆ ಭಗವದ್ಗೀತೆಯ ವಿಶಿಷ್ಟತೆ ಏನ್ ಹೇಳಿ? ಅದು ಕುರುಕ್ಷೇತ್ರದ ರಣಾಂಗಣದಲ್ಲಿ ಇನ್ನೊಂದು 5 ನಿಮಿಷಕ್ಕೆ ಯುದ್ಧ ಪ್ರಾರಂಭ ಆಗಬೇಕು ಅನ್ನುವ ಹಂತದಲ್ಲಿ ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡಿದ್ದು. ಈ ಭಗವದ್ಗೀತೆ ಮಾನವೀಯ ಕಳಕಳಿಯ ವಿಚಾರಗಳನ್ನ, ಮಾನವೀಯ ಕಳಕಳಿಯ ಪ್ರಜ್ಞೆಯಲ್ಲಿ ಸಮಸ್ತ ಮಾನವರಿಗೂ ತಿಳಿಸುವುದಕ್ಕಾಗಿ ಬಂದಿರುವಂತಹ ಒಂದು ಚಿಂತನೆ, ಒಂದು ಚಿಂತನಾ ಕೋಶ ಅಂತ ಹೇಳಿ ಸ್ವಾಮೀಜಿಯವರು ಅದನ್ನು ತುಂಬಾ ಸುಂದರವಾಗಿ ವರ್ಣಿಸ್ತಾರೆ. ಅವರು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ, ಬಹಳ ಸುಂದರವಾದ ಉದಾಹರಣೆ. ಸ್ವಾಮೀಜಿಯವರು 1949ರಲ್ಲಿ ಹೈದರಾಬಾದ್ನಲ್ಲಿ ಮಿಲಿಟರಿ ಕಾರ್ಯಾಚರಣೆ ಆಗುತ್ತೆ. ರಜಾಕಾರರ ಹಾವಳಿ ಅದು ಇದು ಎಲ್ಲ ಆಗಿ ಮಿಲಿಟರಿ ಕಾರ್ಯಾಚರಣೆಯಾಗಿ ಹೈದರಾಬಾದ್ ನವಾಬನಿಂದ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ರಿಪಬ್ಲಿಕ್ಗೆ ಸೇರಿಸಿಕೊಳ್ಳುವಂತಹದ್ದು ಮಿಲಿಟರಿ ಕಾರ್ಯಾಚರಣೆ. ಹಾಗೆ ಆಗ ಆ ಸಮಯದಲ್ಲಿ ಸ್ವಾಮೀಜಿಯವರು ಆಂಧ್ರ ಪ್ರದೇಶದಲ್ಲಿ ಇರ್ತಾರೆ. ಆಂಧ್ರದಲ್ಲಿ ಸುಮಾರು ಒಂದು 7-8 ಉಪನ್ಯಾಸಗಳನ್ನ ಅಲ್ಲಿ ಇಲ್ಲಿ ಕೊಟ್ಟುಬಿಟ್ಟು ಡೆಲ್ಲಿಯ ರಾಮಕೃಷ್ಣ ಮಠದ ಕಾರ್ಯಾಲಯಕ್ಕೆ ಅವರು ಅಧ್ಯಕ್ಷರಾಗಿ ಹೋಗಬೇಕಾದ ಸಂದರ್ಭ ಬರ್ತದೆ. ಹೈದರಾಬಾದಿಗೆ ಬಂದು ಅಲ್ಲಿಂದ ಅವರು ಡೆಲ್ಲಿಗೆ ಹೋಗುವ ಆ ಹಂತದಲ್ಲಿ ಹೈದರಾಬಾದಿಗೆ ಬರ್ತಾರೆ. ಹೈದರಾಬಾದ್ನಲ್ಲಿ ಅವರು ಸಮಾಜದ ಒಬ್ಬ ಆಢ್ಯ ಸ್ನೇಹಿತರು ಅವರಿಗೆ. ಅವ್ರು ಹೇಳ್ತಾರಂತೆ, ಈ ಸಂಸ್ಥಾನದ ಮಿಲಿಟರಿ ಗವರ್ನರ್ ಜನರಲ್ JN ಚೌಧರಿ ಅಂತ ಇದ್ದಾರೆ, ಅವರನ್ನ ತಾವು ನೋಡ್ಬೇಕು, ಅವರನ್ನು ಭೇಟಿ ಮಾಡ್ಬೇಕು ಅಂತ ಹೇಳ್ತಾರಂತೆ. ಆಯ್ತು, ಅವ್ರು ಇಷ್ಟಪಟ್ಟರೆ ನೀವು ಕರ್ಕೊಂಡು ಹೋಗಿ ನನಗೆ ಭೇಟಿ ಮಾಡಿಸಿದ್ರೆ ನಾನು ಬರ್ತೀನಿ ಅಂತ ಹೇಳ್ತಾರಂತೆ ಸ್ವಾಮೀಜಿಯವರು. ಸರಿ, ಆ ಆತಿಥೇಯರು ಸ್ವಾಮೀಜಿಯವರನ್ನ ಚೌಧರಿಯವರ ಚೇಂಬರ್ಗೆ ಕರ್ಕೊಂಡು ಹೋಗ್ತಾರೆ. ಚೌಧರಿಯವರು ಕೂತಿದ್ದರು ಅವರ ಚೇಂಬರ್ನಲ್ಲಿ. ದೊಡ್ಡ ಟೇಬಲ್, ವಿಶಾಲವಾದ ಟೇಬಲ್ ಮುಂದ್ಗಡೆ ಇವರಿಬ್ಬರನ್ನು ಕೂರಿಸ್ತಾರೆ. ಚೌಧರಿಯವರು ತಮ್ಮ ಸೀಟ್ ನಲ್ಲಿ ಕೂತಿರ್ತಾರೆ. ಸರಿ, ಆಗ್ತಾನೆ ಕಮ್ಯುನಿಸ್ಟ್ ದಂಗೆ ಶುರುವಾಗಿರುತ್ತಂತೆ.
ಮತ್ತೆ ಮತ್ತೆ ಫೋನ್ ಬರ್ತಾ ಇರುತ್ತೆ ಚೌಧರಿಯವರಿಗೆ. ಅವರು ಇಡೀ ಸಂಸ್ಥಾನದ ಮಿಲಿಟರಿ ಮೇಲ್ವಿಚಾರಕರಾಗಿರ್ತಾರಲ್ಲ, ಅವರಿಗೆ ಉತ್ತರ ಕೊಡ್ತಾ ಇರ್ತಾರೆ. ಮಧ್ಯದಲ್ಲಿ ಇವರತ್ರ ಮಾತನಾಡ್ತಾ ಇರ್ತಾರಂತೆ. ಹಾಗೆ ಮಾತನಾಡ್ತಾ ಇರುವಾಗ ರಂಗನಾಥಾನಂದಜಿಯವರು ಜನರಲ್ ಚೌಧರಿಯವರ ಆ ಒಂದು ಟೇಬಲ್ ಮೇಲೆ ಒಂದು ಭಗವದ್ಗೀತೆಯ ಪುಸ್ತಕ ಇರುವುದನ್ನು ನೋಡ್ತಾರಂತೆ. ಅದನ್ನು ನೋಡಿದಾಗ ಅವ್ರು ಹೇಳ್ತಾರೆ, ಸ್ವಾಮೀಜಿಯವರು ಹೇಳುವ ಮಾತಿದು, ಅದನ್ನ ನೋಡಿದಾಗ ನನಗೆ ಮಾತನಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಬರೀ ಅವರೇ ಮಾತನಾಡ್ತಾ ಇದ್ರು, ಅವ್ರು ಹೇಳೋದನ್ನ ನಾನು ಕೇಳ್ತಾ ಇದ್ದೆ. ಭಗವದ್ಗೀತೆ ಪುಸ್ತಕ ನೋಡಿದಾಗ ನನಗೆ ಮಾತನಾಡುವ ಅವಕಾಶ ಸಿಕ್ತು. ನಾನು ಅವರನ್ನ ಕೇಳಿದೆ, ಸರ್ ತಾವು ಭಗವದ್ಗೀತೆಯನ್ನು ಓದ್ತೀರಾ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಹೌದು, ನನಗೆ ತುಂಬಾ ಆಯಾಸ ಆದಾಗ, ಮನಸ್ಸಿಗೆ ಶಾಂತಿ ಬೇಕು ಅಂತ ಅನ್ನಿಸಿದಾಗ ನಾನು ಅಲ್ಲಲ್ಲಿ ಭಗವದ್ಗೀತೆಯನ್ನ ತಿರುಗಿ ಹಾಕ್ತೀನಿ ಪುಟನ ಅಂತ ಹೇಳ್ತಾರಂತೆ. ಆಗ ಸ್ವಾಮೀಜಿಯವರು ಹೇಳ್ತಾರಂತೆ, ಭಗವದ್ಗೀತೆ ಇರುವುದು ಅದಕ್ಕಲ್ಲ ಸರ್, ಅದು ಭಗವದ್ಗೀತೆಯ ಓದಿನ ರೀತಿ ಅಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ಆ ಜನರಲ್ ಕೇಳ್ತಾರಂತೆ, ಹೌದೇ, ಭಗವದ್ಗೀತೆಗೆ ಆ ರೀತಿ ಅಲ್ಲದೆ ಬೇರೆಯಾದ ಒಂದು ಆಯಾಮವೂ ಉಂಟೆ ಓದುವುದಕ್ಕೆ ಅಂತ ಹೇಳಿ. ಬೇರೆಯಾದ ಒಂದು ಆಯಾಮ ಅಲ್ಲ, ಅದು ಒಂದೇ ಆಯಾಮ ಇರುವುದು. ಭಗವದ್ಗೀತೆ ಓದಬೇಕಾದದ್ದು ಆ ತರಹ ಅಲ್ಲ. ಭಗವದ್ಗೀತೆ ಶಾಂತಿಯನ್ನು ಕೊಡ್ಲಿಕ್ಕೋ ಆಯಾಸವನ್ನು ಪರಿಹರಿಸಿಕೊಡ್ಲಿಕ್ಕೋ ಇರುವಂತಹ ಗ್ರಂಥವಲ್ಲ. ನಿಮ್ಮಂತಹ ಕಾರ್ಯದಕ್ಷರು ಹಾಗೂ ಸಮಾಜದಲ್ಲಿ ವಿಶೇಷವಾದಂತಹ ಸ್ಥಾನದಲ್ಲಿ ಇದ್ದು ಇಡೀ ಸಮಾಜವನ್ನ ಮುನ್ನಡೆಸಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ಕಟಿಬದ್ಧರಾಗಿರುವವರು ತಮ್ಮ ಕರ್ಮದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯದನ್ನ ಹಾಗೂ ಉತ್ತಮತೆಯನ್ನ ರೂಢಿಸಿಕೊಡ್ಲಿಕ್ಕೆ ಅದನ್ನ ಓದಬೇಕು ಅಂತ ಹೇಳ್ತಾರಂತೆ. ಆವಾಗ ಜನರಲ್ ಚೌಧರಿ ಕೇಳ್ತಾರಂತೆ, ಸ್ವಾಮೀಜಿ ತಾವು ಹೇಳ್ತಾ ಇರುವುದು ನಾನು ಈ ಸಂಸ್ಥಾನದ ಮಿಲಿಟರಿ ಗವರ್ನರ್ ಜನರಲ್ ಆಗಿರುವುದಕ್ಕೂ ನಾನು ಭಗವದ್ಗೀತೆ ಓದುವುದಕ್ಕೂ ಸಂಬಂಧ ಇದೆಯೇ ಅಂತ ಕೇಳ್ತಾರಂತೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರಂತೆ, ಹೌದು, ಅದಕ್ಕೇ ಸಂಬಂಧ ಇದೆ. ಭಗವದ್ಗೀತೆಯಲ್ಲಿ ಯೋಗ 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 ಅನ್ನುವ ಸರಳ ಶಬ್ದದ ಮೂಲಕವಾಗಿ ಕೃಷ್ಣ ಹೇಳ್ತಾ ಹೋಗುವುದು ಇಡೀ ರಾಷ್ಟ್ರದ, ಇಡೀ ಜಗತ್ತಿನ ಜನರು, ಪುರುಷರಾಗಲಿ ಸ್ತ್ರೀಯರಾಗಲಿ, ತಮ್ಮ ತಮ್ಮ ವೈಯಕ್ತಿಕವಾದಂತಹ ಕರ್ತವ್ಯ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಇಡೀ ಸಮಾಜ, ಇಡೀ ರಾಜ್ಯ, ಇಡೀ ದೇಶ, ಇಡೀ ಲೋಕ ಹೇಗೆ ಉತ್ತಮತೆಗೆ ಹೋಗಬೇಕು ಅನ್ನುವುದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕ್ರಿಯಾಶೀಲರಾಗುವುದು ಹೇಗೆ ಅನ್ನುವುದನ್ನ ತಿಳಿಸುವುದೇ ಭಗವದ್ಗೀತೆಯ ಮೂಲೋದ್ದೇಶ. ಇದನ್ನೇ ಒಂದೇ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ. ಅದು ತಮಗೆಲ್ಲ ಗೊತ್ತಿರುವಂತದ್ದಯ್ಯ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾತೇ ಸಂಗೋಸ್ತ್ವ ಕರ್ಮಣಿ. ಇಡೀ ಕರ್ಮ ತತ್ವ ಇದರಲ್ಲಿದೆ. ಇದೇ ಸ್ವಧರ್ಮ ತತ್ವ. ಆದ್ದರಿಂದ ಇದನ್ನ ಕೃಷ್ಣ ಕರ್ಮಯೋಗದಲ್ಲಿ ಅದನ್ನ ಬಹಳ ಸುಂದರವಾಗಿ ವರ್ಣಿಸ್ತಾ ಹೋಗ್ತಾನೆ. ಇನ್ನೊಂದು ಶ್ಲೋಕವನ್ನ ನೀವು ಜ್ಞಾಪಿಸಿಕೊಳ್ಳುವುದಾದ್ರೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚರ. ಇಡೀ ಭಗವದ್ಗೀತೆಯ ಕರ್ಮ ರಹಸ್ಯ ಇರುವುದೆಲ್ಲ ಈ 2-3 ಶ್ಲೋಕಗಳಲ್ಲಿ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕಃ ಅಯಂ ಕರ್ಮ ಬಂಧನಃ. ನೀವು ಏನು ಕರ್ಮ ಮಾಡಿದ್ರು, ಏನು ಕೆಲಸ ಮಾಡಿದ್ರು, ನಿಮ್ಮ ನಿಮ್ಮ ವೈಯಕ್ತಿಕವಾದಂತಹ ಜೀವನವನ್ನ ಉತ್ತಮಪಡಿಸಿಕೊಡ್ಲಿಕ್ಕಾಗಿ ನೀವು ಯಾವ ವೃತ್ತಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ರು ಕೂಡ ಆ ಕರ್ಮದ ಮುಂದೆ ಯಜ್ಞ ತತ್ವವನ್ನ ಇಟ್ಟುಕೊಳ್ಳಿ. ಯಜ್ಞ ತತ್ವ ಅಂದ್ರೆ ಏನು? ಈ ಕರ್ಮದಿಂದ ನನಗೆ ಅನುಕೂಲ ಆಗುವುದಲ್ಲದೆ ಜಗತ್ತಿಗೂ ಅನುಕೂಲ ಆಗಬೇಕು. ವೇದದ ಆಶಯ ಇದು. ಏನಕೇನ ಪ್ರಕಾರೇಣ ಕೋಹಿನಾಮನುಜೀವತಿ ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ ಅನ್ನುವ ಮಾತನ್ನ ಋಗ್ವೇದದಲ್ಲಿ ಬರುವಂತಹ ರಾತ್ರಿ ಸೂಕ್ತ ಎನ್ನುವಂತಹ ಒಂದು ಮಂತ್ರ ಕೊನೆಯಲ್ಲಿ ಆ ನಾರಾಯಣ ಋಷಿ ಇದನ್ನ ಹೇಳ್ತಾನೆ. ಸಾಗ್ರಂ ವರ್ಷ ಶತಂಜೀವ ವಿಬಖಾದ ಚ ಮೋದ ಚ ದುಃಖಿತಾಂಶ್ಚ ದ್ವಿಜಾಂಶ್ಚೈವ ಪ್ರಜಾಂಚ ಪಶುಪಾಲಯ ಅಂತ ಹೇಳಿ, ನೀನು 100 ವರ್ಷ ಬಾಳ್ಬೇಕು, ಸರಿಯಾದ ರೀತಿಯಲ್ಲಿ ಬಾಳ್ಬೇಕು. ಬೇಕಾದಂತಹ ಪಾನೀಯಗಳನ್ನ, ಬೇಕಾದಂತಹ ಭಕ್ಷ್ಯಗಳನ್ನ, ಆಹಾರಗಳನ್ನ ಸೇವಿಸುವ ರೀತಿಯಲ್ಲಿ 100ನೇ ವರ್ಷದ ಕೊನೆಯನ್ನ ನೋಡಬೇಕು. ಸ ಅಗ್ರಂ ವರ್ಷ ಶತಂಜೀವ. ಆದರೆ ಆ ಜೀವಿತಾವಧಿಯಲ್ಲಿ ನೀನು ಅನುಸರಿಸಲೇಬೇಕಾದಂತಹ ಒಂದು ವಿಚಾರ ಉಂಟು. ಅದೇನು? ದುಃಖಿತಾಂಶ್ಚ ಪ್ರಜಾಂಶ್ಚೈವ ದುಃಖಿತಾಂಶ್ಚ ದ್ವಿಜಾಂಶ್ಚೈವ ಪ್ರಜಾಂಚ ಪಶುಪಾಲಯ.
ದುಃಖಿಗಳನ್ನು, ಆಸ್ತಿಕರನ್ನು ಹಾಗೂ ಎಲ್ಲ ಲೋಕದ ಜನರನ್ನು ಸರಿಯಾದ ರೀತಿಯಲ್ಲಿ ನೀನು ಗಮನಿಸ್ತಾ ನಿನ್ನಲ್ಲಿ ಇರುವುದನ್ನ ಇನ್ನೊಬ್ಬರ ಜೊತೆಯಲ್ಲಿ ಹಂಚಿಕೊಳ್ತಾ ಏನಕೇನ ಪ್ರಕಾರೇಣ ಕೋಹಿನಾ ಮನುಜೀವತಿ, ಆ ರೀತಿಯಲ್ಲಿ ಬಾಳದೆ ಹೋದರೆ ಯಾವುದೋ ಒಂದು ರೀತಿಯಲ್ಲಿ ನಾನು ಸಂಪಾದನೆ ಮಾಡಿದ್ದು ನನ್ನ ಅವಶ್ಯಕತೆಗೆ ಮಾತ್ರವೇ ಇರುವುದು, ಅದು ಬೇರೆಯವರಿಗಲ್ಲ ಅನ್ನುವ ಭಾವನೆಯಲ್ಲಿ ನೀನು ಜೀವನ ಮಾಡಿದ್ರೆ ಕೋಹಿನಾ ಮನುಜೀವತಿ, ಅವನ ಜೀವನ ಅಲ್ಲ ಅದು. ಪರೇಶಾಂ ಉಪಕಾರಾರ್ಥಂ ಯಹ ಜೀವತಿ ಸಹ ಜೀವತಿ. ಇದೇ ಭಗವಂತನ ಆ ಒಂದು ಆದೇಶ ನಮಗೆ ಕರ್ಮತತ್ವದಲ್ಲಿ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಅಯಂ ಲೋಕಃ ಕರ್ಮಬಂಧನ. ನಾನು ಆ ಯಜ್ಞದೃಷ್ಟಿಯಿಂದ ಕರ್ಮ ಮಾಡದೆ ಹೋದರೆ ನನ್ನ ಎಲ್ಲ ಕರ್ಮವೂ ಕೂಡ ಈ ಲೋಕಕ್ಕೆ ನನ್ನನ್ನು ಕಟ್ಟಿ ಹಾಕುತ್ತದೆ. ನಾವು ಏನು ಮಾಡಿದ್ರೂ ಕೂಡ ನಮ್ಮ ಗುರಿ ಈ ಲೋಕದಿಂದ ಬಿಡಿಸಿಕೊಳ್ಳುವುದಾಗಿರ್ಬೇಕು. ಇದು ತರಗತಿಯಲ್ಲಿ ನೀವು ವಿದ್ಯಾರ್ಥಿಗಳೂ ಇರಬಹುದು ಅಥವಾ ಸಂಸಾರಿಗಳೂ ಇರಬಹುದು. ಸಂಸಾರಿಗಳಿಗೂ ಅನ್ವಯಿಸುತ್ತೆ, ತರಗತಿಯ ಚಿಕ್ಕವರಿಗೂ ಅನ್ವಯಿಸುತ್ತೆ. ಇದು ಅಂದ್ರೆ ಇವತ್ತು ಬೆಳೆಯುವ ಮಕ್ಕಳು ಆ ಸ್ಕೂಲ್ನಲ್ಲಿ ಇಂತಹ ನೈತಿಕ ಮೌಲ್ಯ ಶಿಕ್ಷಣವಿಲ್ಲದೆ ನಮ್ಮ ಶಿಕ್ಷಣ ಯಾವ ಮಟ್ಟಿಗೆ ಭೋಗಾರಾಮದ ಜೀವನ ಆಗಿದೆ ನೋಡಿ. ಅದನ್ನ ಕೃಷ್ಣ ಇನ್ನೊಂದು ಶ್ಲೋಕದಲ್ಲಿ ಹೇಳಿದನಲ್ಲ ಆವಾಗಲೇ, ಅಘಾಯುರ್ ಇಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಸುಮ್ಮನೆ ವ್ಯರ್ಥ, ಅವನ ಜೀವನಕ್ಕೆ ಏನು ಅರ್ಥವಿಲ್ಲ. ಆದ್ರಿಂದ ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕಃ ಅಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೇಯ. ಆ ದೃಷ್ಟಿ ಇಟ್ಟುಕೊಂಡು ನೀನು ಯುದ್ಧ ಮಾಡು, ಆ ದೃಷ್ಟಿ ಇಟ್ಟುಕೊಂಡು ನೀನು ಯಜ್ಞವನ್ನು ಮಾಡು. ಯಜ್ಞ ಅಂದ್ರೆ ಅಲ್ಲಿ ಯುದ್ಧ ಅಂದ್ರೆ ಯಜ್ಞವೇ. ಆದ್ರಿಂದ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗಹ ಸಮಾಚಾರ. ನಿನ್ನದು ಅನ್ನುವ ಮೋಹವನ್ನ ಬಿಟ್ಟು ಯುದ್ಧಸ್ವ ವಿಗತ ಜ್ವರ ಅನ್ನುವ ಮಾತನ್ನು ಕೂಡ ಇನ್ನೊಂದು ಶ್ಲೋಕದಲ್ಲಿ ನೀವು ನೋಡಬಹುದು. ಅದೇ ಕರ್ಮಯೋಗದಲ್ಲಿ ಯುದ್ಧಸ್ವ ವಿಗತ ಜ್ವರವನ್ನ ಬಿಟ್ಟು. ಜ್ವರ ಯಾವುದು? ಜ್ವರ ಮೂರು ರೀತಿಯಲ್ಲಿ ನಮಗೆ. ಒಂದು ಅಹಂಕಾರವೆಂಬ ಜ್ವರ, ಇನ್ನೊಂದು ಅಜ್ಞಾನವೆಂಬ ಜ್ವರ, ಇನ್ನೊಂದು ಮೋಹವೆಂಬ ಜ್ವರ. ಇದೆಲ್ಲವನ್ನು ಬಿಟ್ಟು ನೀನು ಯುದ್ಧ ಮಾಡು ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಆದ್ದರಿಂದ ಈ ನಾಟಕೀಯವಾದಂತಹ ಸನ್ನಿವೇಶದಲ್ಲಿ ಇಷ್ಟೆಲ್ಲ ದೊಡ್ಡ ಉಪದೇಶ ಬರಲಿಕ್ಕೆ ಸಾಧ್ಯವಾಯ್ತಾ? ಕೃಷ್ಣ ಅಷ್ಟು ಹೊತ್ತು ಇದನ್ನೆಲ್ಲ ಹೇಳುವಷ್ಟು ಹೊತ್ತು 700 ಶ್ಲೋಕ ಹೇಳ್ಕೊಂಡು ಕೂತಿದ್ನ ಅರ್ಜುನನಿಗೆ ರಣಾಂಗಣದ ಮಧ್ಯದಲ್ಲಿ ಅಂತ ಕೇಳಿದ್ರೆ ಹಾಗಲ್ಲ. ಕೃಷ್ಣ ಆತ್ಮತತ್ವದ 4-6 ಅಥವಾ ಒಂದು 10 ಶ್ಲೋಕಗಳನ್ನ ಮುಖ್ಯವಾಗಿ ಅರ್ಜುನನಿಗೆ ತಿಳಿಸಿ ಯುದ್ಧ ಮಾಡಬೇಕು ನೀನು. ಯಾರು ಇಲ್ಲಿ ಸಾಯುವವರು ಯಾರಿಲ್ಲ, ಹುಟ್ಟುವವರು ಯಾರೂ ಇಲ್ಲ. ಎಲ್ಲರನ್ನೂ ಈ ಯುದ್ಧರಂಗದಲ್ಲಿ ಬಂದಿರುವ ಎಲ್ಲರನ್ನೂ ನಾನು ಆಗ್ಲೇ ಕೊಂದಾಗಿ ಹೋಗಿದೆ. ನೀವು ಇದನ್ನ ಅಧ್ಯಯನದಲ್ಲಿ ಮುಂದೆ ನೋಡ್ತೀರಿ. 10ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನದಲ್ಲಿ ಈ ಮಾತನ್ನ ಕೃಷ್ಣನೇ ಹೇಳ್ತಾನೆ. ಆದ್ರಿಂದ ನಾನು ಎಲ್ಲರನ್ನೂ ನಾನೇ ಕೊಲ್ಲೋದಾಗ್ಲಿ ಹುಟ್ಟಿಸೋದಾಗ್ಲಿ ನಾನೇಯ. ಆದ್ರಿಂದ ನೀನು ಮಾಡಬೇಕಾದದ್ದೇನಿಲ್ಲ. ನೀನು ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಕೇವಲ ಈ ಧಾರ್ಮಿಕ ಕಾರ್ಯ, ಯುದ್ಧ ಒಂದು ಧಾರ್ಮಿಕ ಕಾರ್ಯ ಅಂತ ಕೃಷ್ಣ ಹೇಳ್ತಾನಲ್ಲಿ. ಯುದ್ಧ ಹೇಗೆ ಧಾರ್ಮಿಕ ಕಾರ್ಯ ಆಗ್ತದೆ ಅಂತ ಹೇಳಿ ಅನುಮಾನ ಬರಬಹುದು. ಅನುಮಾನ ತಕ್ಷಣಕ್ಕೆ ನಿಮಗೆ ಪರಿಹಾರ ಆಗದೆ ಇರಬಹುದು. ಭಗವದ್ಗೀತೆಯ ಅಧ್ಯಯನ ಪೂರ್ತಿ ಮಾಡಿದಾಗ ಅದು ಗೊತ್ತಾಗ್ತದೆ. ಅದರಿಂದ DVG ಅವರು ತಮ್ಮ ಜೀವನ ಧರ್ಮ ಯೋಗದ ಪ್ರಾರಂಭದಲ್ಲ ಅನುಬಂಧದಲ್ಲಿಯೇ ಹೇಳ್ತಾರೆ ಅವರು, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಅವರ್ ಡಿಸ್ಬಿಲೀಫ್ ಅಂತ ಹೇಳಿ. ಅಂದ್ರೆ ನಮ್ಮಲ್ಲಿ ಒಂದು ವಿಚಾರವನ್ನು ಓದುವಾಗ, ಒಂದು ಅಧ್ಯಯನವನ್ನು ಮಾಡುವಾಗ ಅಲ್ಲಲ್ಲೇ ಹುಟ್ಟುವಂತಹ ನಮ್ಮ ಸಂಶಯ ಅನುಮಾನಗಳನ್ನ ಅಮಾನತಿನಲ್ಲಿ ಇಟ್ಟುಕೊಂಡು ಆ ವಿಚಾರವ ಓದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ಪೂರ್ತಿ ಆಗುವಷ್ಟೊತ್ತಿಗೆ ನಮ್ಮ ಅನುಮಾನ ಎಲ್ಲ ತನ್ನಿಂದಾನೇ ಪರಿಹಾರ ಆಗಿರುತ್ತೆ ಅನ್ನುವ ಮಾತನ್ನ DVG ಅವರು ಹೇಳ್ತಾರೆ. ಹೀಗೆ ಧರ್ಮದಿಂದ ಶುರುವಾದಂತಹ ಆ ಒಂದು ಭಗವದ್ಗೀತೆಯ ಆ ಒಂದು ಉಪದೇಶ ಕೊನೆಯಲ್ಲಿ ಕೃಷ್ಣ ಹೇಳುವಂತಹ ಧರ್ಮದಿಂದ ಅಧಿಧರ್ಮಕ್ಕೆ ಹೋಗ್ಬೇಕು ನೀನು. ಆದ್ದರಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನುವಂತಹ ಶರಣಾಗತಿ ಪ್ರಪತ್ತಿಯ ಆ ಒಂದು ಮಾತಿನ ಮೂಲಕ ಇಡೀ ಭಗವದ್ಗೀತೆಯ ಆ 16 ಅಧ್ಯಾಯಗಳ ಸಂಪೂರ್ಣವಾದಂತಹ ಉಪದೇಶವನ್ನ ಅಡಕ ಮಾಡಿ ಇಟ್ಟಿದ್ದಾರೆ ವ್ಯಾಸ ಮಹರ್ಷಿಗಳು. ಪೂರ್ತಿ ಕೃಷ್ಣ ಹೇಳಿದ ಅನ್ನುವ ಅರ್ಥದಲ್ಲಿ ತಗೊಳ್ಬಾರ್ದು ನಾವು. ಶ್ರೀಧರ ಸ್ವಾಮಿಗಳು ಅಂತ ಹೇಳಿ ಒಬ್ಬರು ಭಗವದ್ಗೀತೆಯ ಬಗ್ಗೆ ಒಂದು ಟೀಕೆಯನ್ನು ಬರೆದಿದ್ದಾರೆ. ಬೇಕಾದಷ್ಟನ್ನ ಬರೆದಿದ್ದಾರೆ. ಆ ನಂತರದಲ್ಲಿ ಆಚಾರ್ಯರಲ್ಲ, ಮೊದಲಿಗೆ ಬರೆದಿದ್ದು ಶ್ರೀಧರ ಸ್ವಾಮಿಗಳು ಅಂತ ಹೇಳಿ. ಸುಮಾರು ತುಂಬಾ ಹಿಂದೆ 13ನೇ ಶತಮಾನದಲ್ಲೋ ಏನೋ ಇದ್ದವರು. ಅವರು ಒಂದು ಮಾತನ್ನು ಹೇಳ್ತಾರೆ, ಎಲ್ಲವನ್ನೂ ಕೃಷ್ಣನೇ ಹೇಳಿದ ಅನ್ನುವ ಅರ್ಥದಲ್ಲಿ ತೆಗೆದುಕೊಳ್ಬಾರ್ದು. ಇದನ್ನ
ಕೃಷ್ಣ ಮುಖ್ಯವಾದ ತತ್ವವನ್ನ ಹೇಳ್ದ, ಅದಕ್ಕೆ ಪೂರಕವಾಗುವಂತಹ ಸಪೋರ್ಟಿಂಗ್ ಫ್ಯಾಕ್ಟ್ಸ್ನೆಲ್ಲ ಸೇರಿಸಿ ವ್ಯಾಸರು ಒಂದು ಸುಂದರವಾದಂತಹ ಒಂದು ಕವನವನ್ನಾಗಿ ಮಾಡಿ ಇದನ್ನ ಒಂದು ಕಾವ್ಯ ರೂಪದಲ್ಲಿ ಮಾಧುರ್ಯ ರೀತಿಯಲ್ಲಿ ನಮಗೆ ಹರಿಯಬಿಟ್ಟಿದ್ದಾರೆ. ಆದ್ದರಿಂದ ಏನ್ ಮಾಡ್ಬೇಕು ನಾವು? ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ ಅನ್ನುವಂತಹ ಮಾತನ್ನ ಗೀತಾಧ್ಯಯನದ ಕೊನೆಯಲ್ಲಿ ನಾವು ಹೇಳ್ಕೊಳ್ಳೋದುಂಟು. ಗೀತಾ ಸುಗೀತಾ ಕರ್ತವ್ಯ, ಗೀತೆಯನ್ನ ಸರಿಯಾದ ರೀತಿಯಲ್ಲಿ ಹೇಳ್ಕೊಳ್ಬೇಕು. ನೀವು ಗೀತೆಯನ್ನ ನಾವು ಅಧ್ಯಯನ ಮಾಡಿ ವಿಚಾರ ಮಾಡಿ ಚಿಂತನೆ ಮಾಡಬೇಕು, ಅಥವಾ ಅದು ಗೀತೆ ಅಂದ ಕೂಡಲೇ ಕಾವ್ಯ ಅದನ್ನ ಹಾಡಿಕೊಳ್ಬೇಕು ಅಂತ ಕೇಳಿದ್ರೆ ಸುಗೀತಾ ಕರ್ತವ್ಯ, ಹಾಡಿಕೊಳ್ಳಲೂ ಬೇಕು, ಅದರ ಅಧ್ಯಯನವನ್ನೂ ಮಾಡಬೇಕು. ಅದರಿಂದ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ, ಬೇರೆ ಶಾಸ್ತ್ರಗಳಿಂದ ಇನ್ನೇನಾಗಬೇಕಾಗಿದೆ ನಮಗೆ? ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ, ಸ್ವಯಂ ಪದ್ಮನಾಭನ ಮುಖ ಪದ್ಮದಿಂದಲೇ ಅದು ಹೊರಗಡೆಗೆ ಬಂದಿದೆ. ಅದು ಏನು ನಮಗೆ ಪ್ರಯೋಜನ ಆಗ್ತದೆ? ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ ಗೀತಾಂಭಸಿ ಸ್ನಾನಂ ಸಂಸಾರ ಮಲನಾಶನಂ. ಸಾಮಾನ್ಯವಾಗಿ ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಶರೀರದ ಕೊಳೆಯನ್ನು ತೆಗೆದುಕೊಳ್ಳಲಿಕ್ಕೆ ನೀರಿನಲ್ಲಿ ಸ್ನಾನ ಮಾಡ್ತೀವಿ, ಡಿಟರ್ಜೆಂಟ್ ಸೋಪು ಇತ್ಯಾದಿಗಳನ್ನ ಉಪಯೋಗಿಸ್ತೀವಿ. ಮಲ ನಿರ್ಮೋಚನಾಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ. ಆದರೆ ಈ ಸಾಂಸಾರಿಕವಾದಂತಹ ಮಲಗಳಿದೆಯಲ್ಲ, ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ ಅಂತ ಹೇಳಿ ಕರ್ಮಯೋಗದಲ್ಲೇ ನೀವು ಈಗ ತಾನೇ ಹೇಳ್ಕೊಂಡ್ರಲ್ಲ. ಅದರಿಂದ ನಮ್ಮ ಸಾಂಸಾರಿಕವಾಗಿ ನಮ್ಮಂತಹ ಸಾಮಾನ್ಯರಿಗೆಲ್ಲ ಇರುವಂತದ್ದು ಮುಖ್ಯವಾಗಿ ಹೆಚ್ಚಿನ ತಮೋಗುಣ ಇಲ್ಲದೆ ಹೋದ್ರೂ ಕೂಡ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ರಜೋಗುಣ ಜಾಸ್ತಿ ಇರ್ತದೆ. ಆ ರಜೋಗುಣಕ್ಕೆ ಪೂರಕವಾಗಿ ಕಾಮ ಬಂದೇ ಬರ್ತದೆ ನಮ್ಮಲ್ಲಿ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ಕೃಷ್ಣನ ಹೇಳೋ ಮಾತಿದು, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಅಂತ ಹೇಳಿ. ಹಾಗಾದ್ರೆ ಕಾಮನೆಯನ್ನ ಇಟ್ಟುಕೊಳ್ಳುವುದು ತಪ್ಪೇ? ನಾವು ಸಂಸಾರದಲ್ಲಿ ನಾವು ಕಾಮ ಇಲ್ಲದೆ, ಕಾಮ ಅಂತ ಹೇಳಿದ್ರೆ ಇಲ್ಲಿ ಕಾಮನೆಗಳು ಅನ್ನುವ ವಿಶಾಲಾರ್ಥದಲ್ಲಿ ತೆಗೆದುಕೊಳ್ಬೇಕು, ಸಂಕುಚಿತಾರ್ಥ ಅಲ್ಲ. ಅದಕ್ಕೆ ಕಾಮನೆಗಳು ಜೀವನದ ಬಯಕೆಗಳು. ನಾವು ಪುರುಷಾರ್ಥಗಳು ಅಂತ ಏನ್ ಹೇಳ್ತೀವಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ, ಅದರಲ್ಲಿ ಬರುವಂತಹ ಕಾಮ ಎಲ್ಲ ರೀತಿಯ ಸಮಗ್ರವಾದ ಸಮಷ್ಟಿಯಾದಂತಹ ಒಂದು ಪರಿಪೂರಕವಾದಂತಹ ಬಯಕೆಗಳ ವಿಚಾರವಾಗಿ ಹೇಳ್ತಾ ಇದ್ದಾನೆ ಅಲ್ಲಿ. ಆದ್ದರಿಂದ ಅಂತಹ ಕಾಮನೆಗಳನ್ನ ಇಟ್ಕೊಳ್ಳುವುದು ತಪ್ಪೇ ಅಂತ ಕೇಳಿದ್ರೆ ಪುನಃ ಕೃಷ್ಣನೇ ಹೇಳಿರುವ ಮಾತನ್ನ ತಾವು ಜ್ಞಾಪಿಸಿಕೊಳ್ಬಹುದು. ಗೀತೆಯ 5ನೇ ಅಧ್ಯಾಯದಲ್ಲಿ ಅಂತ ಕಾಣ್ತದೆ ನೋಡಿ. ಅದು ಏನು? ಅಲ್ಲಿ ಧರ್ಮಕ್ಕೆ ವಿಹಿತವಲ್ಲದ ಕಾಮನೆಗಳನ್ನ ನಾನು ಒಪ್ಪುವುದಿಲ್ಲ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತ ಋಷಭ ಅನ್ನುವ ಮಾತನ್ನ ಕೃಷ್ಣ ಹೇಳ್ತಾನೆ. ಧರ್ಮಕ್ಕೆ ವಿರುದ್ಧವಲ್ಲದ ಎಲ್ಲ ಕಾಮನೆಗಳು ಕೂಡ ನನ್ನದೇ ಒಂದು ವಿಶೇಷವಾದ ಸತ್ವ ಅಂತ ತಿಳಿದುಕೊಂಡು ಅದನ್ನ ನೀನು ಅನುಭವಿಸು. ಆ ರೀತಿಯಲ್ಲಿ ಆ ಭಗವಂತನ ಆ ಮಾತನ್ನ ನಾವು ಹೀಗೆ ಒಂದಕ್ಕೊಂದಕ್ಕೆ ಪೋಣಿಸಿಕೊಂಡು ನೋಡಿದಾಗ ಆ ಧರ್ಮದಿಂದ ಅಧಿಧರ್ಮದ ಕಡೆಗೆ ಹೋಗುವುದು ಹೇಗೆ ಅಂತ ಅರ್ಥವಾಗ್ತದೆ. ಈಗ ಧರ್ಮದಿಂದ ಅಧಿಧರ್ಮದ ಕಡೆಗೆ ಹೋಗುವುದು ಅಂದ್ರೆ ಏನರ್ಥ? ಧರ್ಮದಿಂದ ನಾವು ಜೀವನವನ್ನ ನಡೆಸಬೇಕು, ಧರ್ಮದ ಚೌಕಟ್ಟಿನಲ್ಲಿ ನಮ್ಮ ಜೀವನ ನಡಿಬೇಕು, ಒಂದು ಧರ್ಮದ ಬೇಲಿ ಇರಬೇಕು. ಧರ್ಮ ಅಂತ ಹೇಳಿದ್ರೆ ನಿಯಮಗಳು. ಆ ನಿಯಮಗಳನ್ನ ಮೀರಿ ಹೋಗುವುದು ಅಂತ ಕೇಳಿದ್ರೆ ನಾವು ಮುಕ್ತಾತ್ಮರಾಗುವುದು ಅನ್ನುವ ಕೊನೆಯ ಅರ್ಥ ಅದು. ಆದ್ರಿಂದ ವಿವೇಕಾನಂದರು ಒಂದ್ ಕಡೆ ಈ ಮಾತನ್ನು ಹೇಳ್ತಾರೆ, ಇಟ್ ಈಸ್ ಗುಡ್ ಟು ಬಿ ಬಾರ್ನ್ ಇನ್ ಎ ಚರ್ಚ್ ಬಟ್ ನಾಟ್ ಟು ಡೈ ದೇರ್ ಇಟ್ ಸೆಲ್ಫ್ ಅಂತ ಹೇಳಿ. ಚರ್ಚಿನ ಆವರಣದಲ್ಲಿ ಹುಟ್ಟುವುದು ಒಳ್ಳೆಯದು, ಆದರೆ ಅಲ್ಲಿಗೆ ಸೀಮಿತವಾಗಿರಬಾರದು ನಾವು. ಇದನ್ನೇ 2ನೇ ಅಧ್ಯಾಯದಲ್ಲಿ ನೀವು ಇನ್ನೊಂದು ಶ್ಲೋಕವನ್ನು ಜ್ಞಾಪಿಸಿಕೊಳ್ಳಿ. ವೇದಗಳೆಲ್ಲ ತ್ರೈಗುಣ್ಯ ವಿಷಯಾ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವ ನಿತ್ಯ ಸತ್ವಸ್ಥಃ ಅನ್ನುವ ಮಾತನ್ನ ಕೃಷ್ಣ ಅಲ್ಲಿ ಹೇಳ್ತಾನೆ. ವೇದಗಳೆಲ್ಲ ಹೇಳುವುದು ತ್ರೈಗುಣ್ಯ ವಿಷಯ ವೇದಾಹ, ಸತ್ವ, ರಜಸ್ಸು, ತಮಸ್ಸು ಅನ್ನುವಂತಹ ಆ 3 ಗುಣಗಳಿಂದ ಕೂಡಿದ ಸಂಸಾರದ ಸ್ಥಿತಿ ಮತ್ತು ಸಂಸಾರವನ್ನ ನಡೆಸಲಿಕ್ಕೆ ಏನ್ ಬೇಕೋ ಅದನ್ನ ಹೇಳ್ತಾ ಇದೆ. ಆದರೆ ಸಂಸಾರವನ್ನ ಮೀರಿ ಹೋಗುವ ವಿಚಾರವನ್ನ ತಿಳಿಬೇಕಾದ್ರೆ ನಿಸ್ತ್ರೈಗುಣ್ಯೋ ಭವಾರ್ಜುನ. ನೀವು ಕೇವಲ ಸಾತ್ವಿಕರಾದರೂ ಪ್ರಯೋಜನವಿಲ್ಲ, ತಾಮಸಿಗಳಾಗಿದ್ರೆ ಏನೂ ಇಲ್ಲ, ರಾಜಸಿಗಳಾಗಿದ್ರೆ
ಪ್ರಯೋಜನವೇ ಇಲ್ಲ. ಸಾತ್ವಿಕರಾಗಿದ್ರೂ ಕೂಡ ಪ್ರಯೋಜನವಿಲ್ಲ. ಸಾತ್ವಿಕರಾಗಿದ್ರೂ ಕೂಡ ನಮ್ಮನ್ನ ಈ ಜಗತ್ತಿಗೆ ಕಟ್ಟಿ ಹಾಕುತ್ತೆ ಅನ್ನುವ ಮಾತು ಉಂಟು. ಆದ್ರಿಂದ ಆ ಮೂರೂ ಗುಣಗಳನ್ನ ಮೀರಬೇಕು ಅನ್ನುವುದೇ 2ನೇ ಅಧ್ಯಾಯದ ಆ ಶ್ಲೋಕದ ಆಶಯ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿ, ಈ ಗುಣಗಳಿದೆಯಲ್ಲ, ಈ ಗುಣಗಳು ಮೂರು ಕೂಡ ಅನ್ಈವನ್ ಆಗಿ ಇರುತ್ತದೆ ನಮ್ಮಲ್ಲಿ. ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಈ ಸತ್ವಗುಣ, ರಜೋಗುಣ, ತಮೋಗುಣ ಇರ್ತದೆ. ಆದ್ರೆ ಅವು ಒಂದೇ ರೀತಿಯಲ್ಲಿ ಈವನ್ ಆಗಿರೋದಿಲ್ಲ. ಅನ್ಈವನ್ ಆಗಿ ಇದ್ದೇನೆ ಈ ಸಂಸಾರ ನಡಿಲಿಕ್ಕೆ ಸಾಧ್ಯ. ಈವನ್ ಆಗಿ ಇದ್ರೆ ಅಲ್ಲಿಗೆ ಸಂಸಾರ ಮುಗಿದೋಯ್ತು. ನಮ್ಮ ಉದ್ದೇಶ ಏನು ಅಂತ ಕೇಳಿದ್ರೆ, ನಮ್ಮ ಪುರುಷಾರ್ಥ ಹೇಳುವಂತೆ ಧರ್ಮ, ಅರ್ಥ, ಕಾಮ ಇವುಗಳನ್ನ ಸರಿಯಾದ ರೀತಿಯಲ್ಲಿ ಧರ್ಮದ ಮಿತಿಯಲ್ಲಿ ಅರ್ಥ ಸಂಪಾದನೆ ಮಾಡಿಕೊಂಡು ಅದರಿಂದ ಬೇಕಾದಂತಹ ಕಾಮನೆಗಳನ್ನೆಲ್ಲ ಅನುಭವಿಸ್ತಾ ಮೋಕ್ಷದ ಕಡೆಗೆ ನಮ್ಮ ಪ್ರಯಾಣ ಮಾಡಬೇಕು. ಇದನ್ನ ಡಿ.ವಿ.ಜಿ ಅವರು ಒಂದು ಸುಂದರವಾದಂತಹ ಒಂದು ತಮ್ಮ ಕಗ್ಗದ ಕವನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ನೋಡಿ. ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ, ಮೇರುವನು ಮರೆತಂದು ನಾರಕಕ್ಕೆ ದಾರಿ, ದಾರಿ ದೂರವಿರಲೇನು, ಕಾಲು ಕುಂಟಿರಲೇನು, ಊರ ನೆನಪೇ ಬಲವೋ ಮಂಕುತಿಮ್ಮ ಅನ್ನುವ ಮಾತನ್ನ ಅವರಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಹಿಮಾಲಯದ ಶಿಖರವನ್ನು ಮುಟ್ಟಬೇಕು ಅಂತ ಹೇಳಿಯೇ ಇಲ್ಲಿಂದ ಹೊರಡಬೇಕು ಪರ್ವತಾರೋಹಿಯ ಮನೋಭಾವದಲ್ಲಿ. ಅಟ್ಲೀಸ್ಟ್ ನಾವು ಡೆಲ್ಲಿವರೆಗಾದ್ರೂ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ, ಇಲ್ಲಾಂದ್ರೆ ಉತ್ತರಾಖಂಡದ ಆ ಹಿಮಾಲಯದ ತಪ್ಪಲಿನವರೆಗಾದ್ರೂ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ, ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗದೆ ಹೋದ್ರು ಕೂಡ. ಆದರೆ ಆ ಗುರಿ ಮಾತ್ರ ಅದರ ಕೊನೆಗೆ ಹೋಗಬೇಕು ಅನ್ನೋದಿರ್ಬೇಕು. ದಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ, ಮೇರುವನು ಮರೆತಂದು ನಾರಕಕ್ಕೆ ದಾರಿ. ಮೋಕ್ಷದ ಆ ಭವ ಅಂದ್ರೆ ಜೀವನದ ಸಾರ್ಥಕತೆ ಏನು ಅನ್ನುವ ಆ ವಿಚಾರವನ್ನ ತಿಳಿಯದೆ ನಾವು ಕೇವಲ ಧರ್ಮ, ಅರ್ಥ, ಕಾಮಗಳಲ್ಲಿಯೇ ನಿಂತರೆ ನಮಗೆ ಆ ಗುರಿಯ ಬಗ್ಗೆ ಗಮನವೇ ಬರುವುದಿಲ್ಲ. ಅದು ಗುರಿಯನ್ನು ಮುಟ್ಟುವುದೂ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಈಗ ನೋಡಿ, ಆ ನೆನಪು ಅಂತ ಹೇಳುವುದು ಬಹಳ ಊರ ನೆನಪೇ ಬಲವು ಅನ್ನುವಂತಹ ಒಂದು ಉದಾಹರಣೆಯನ್ನ ಕೊಡ್ತಾರೆ ಡಿ.ವಿ.ಜಿ ಅವರಲ್ಲಿ. ದಾರಿ ದೂರವಿರಲೇನು, ನಮ್ಮಂಥವರಿಗೆ ಈಗ ನಾನು ಮಾಡಿದ ಮಾತೆಲ್ಲ ಇದೆಲ್ಲ ತುಂಬಾ ದೂರದ ವಿಚಾರ ಅಂತ ಅನ್ನಿಸಬಹುದು. ಅದನ್ನ ಅವ್ರು ಹೇಳ್ತಾರೆ, ದಾರಿ ದೂರವಿರಲೇನು, ಕಾಲು ಕುಂಟಿರಲೇನು. ಕಾಲು ಕುಂಟಾಗಿದೆ, ದಾರಿ ದೂರ ಇದೆ, ಬಸ್ ಇಳಿದು ಊರಿನವರೆಗೆ ಹೋಗ್ಬೇಕು. ಅವನು ಊರಿಗೆ ಬರದೆ ಸುಮಾರು 20 ವರ್ಷ ಆಗ್ಬಿಟ್ಟಿರುತ್ತೆ. ಅವನಿಗೆ ಯುದ್ಧ ರಂಗದಲ್ಲಿ ಅವನು ಭಾಗವಹಿಸಿ ಒಂದು ಕಾಲು ಕಳ್ಕೊಂಡ್ಬಿಟ್ಟಿರ್ತಾನೆ. ಆ ನಂತರದಲ್ಲಿ ಅವನು ಊರಿಗೋಸ್ಕರ ಬರ್ತಾನೆ. ಬಸ್ ಇಳಿದು ಊರಿಗೆ ಒಂದು 5-6 ಮೈಲಿ ನಡ್ಕೊಂಡು ಹೋಗ್ಬೇಕು. ಅಂತಹ ಸಮಯದಲ್ಲಿ ಅವನಿಗೆ ಕಾಲು ಕುಂಟು, ಊರು ದೂರ, ಆದರೂ ಅವನು ತನ್ನ ಆ ಆಸಕ್ತಿಯನ್ನು ಕಳ್ಕೊಳ್ಳುವುದಿಲ್ಲ. ಯಾಕೆ ಅಂದ್ರೆ ಊರ ನೆನಪೇ ಬಲವು. ನಾನು ಊರಿಗೆ ಹೋಗ್ಬೇಕು, ಊರನ್ನು ಸೇರ್ಬೇಕು, ನನ್ನವರನ್ನ ನೋಡ್ಬೇಕು, ನನ್ನ ಗುರಿಯನ್ನ ಮುಟ್ಟಬೇಕು, ನಾನು ಜೀವನದ ಸಾರ್ಥಕತೆಯನ್ನ ಕಂಡುಕೊಳ್ಬೇಕು, ನಾನು ಸಾಧನೆ ಮಾಡಿದಂತಹ ಎಲ್ಲ ವಿಚಾರವನ್ನು ಅವರ ಜೊತೆಗೆ ಹಂಚಿಕೊಳ್ಳಬೇಕು. ಇಂತಹ ನೆನಪುಗಳ ಒಂದು ಸರಮಾಲೆ ಇದೆಯಲ್ಲ, ಅದರಿಂದಾಗಿ ಅವನು ಹೇಗೋ ಪ್ರಯಾಣ ಮಾಡಿ ಕೊನೆಗೆ ತನ್ನ ಗುರಿಯನ್ನ ಮುಟ್ತಾನೆ. ಆದ್ರಿಂದ ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ ಅನ್ನುವಂತಹ ಮಾತನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ನಾವು. ಈ ಧರ್ಮದಿಂದ ಅಧಿಧರ್ಮದ ಕಡೆಗೆ ಹೋಗುವುದು ಅನ್ನುವ ಮಾತು. ಮುಖ್ಯವಾಗಿ ಜೀವನದಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ ಅಂತ ಹೇಳಿ ಮುಂದೆ 4ನೇ ಅಧ್ಯಾಯದ ಕೊನೆಯಲ್ಲಿ ಬರ್ತದೆ. ಅದು ಜೀವನದ ಬಗ್ಗೆ ಶ್ರದ್ಧೆ ಇರಬೇಕು, ನಮ್ಮ ಕರ್ಮದ ಬಗ್ಗೆ ಶ್ರದ್ಧೆ ಇರಬೇಕು, ನಮ್ಮ ವೃತ್ತಿಯ ಬಗ್ಗೆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಇಲ್ಲದೆ ನಾವು ಏನು ಮಾಡಿದ್ರೂ ಕೂಡ ಅದಕ್ಕೆ ಪ್ರಯೋಜನ ಇಲ್ಲ. ಗೀತೆ ಯಾವುದೇ ರೀತಿಯ ಸಿನಿಕ ಭಾವವನ್ನ ಹೊಂದಿದವರಿಗೆ ಅಲ್ಲ. ಸಿನಿಕ ಭಾವ ಅಂತ ಹೇಳಿದ್ರೆ ಏನು? ಎ ಸಿನಿಕ್ ಈಸ್ ಒನ್ ಹೂ ನೋ ದ ವ್ಯಾಲ್ಯೂ, ಹೂ ನೋ ದ ಪ್ರೈಸ್ ಆಫ್ ಎವ್ರಿಥಿಂಗ್ ಬಟ್ ಡಸ್ ನಾಟ್ ನೋ ದ ವ್ಯಾಲ್ಯೂ ಆಫ್ ಎನಿಥಿಂಗ್ ಅಂತ ಹೇಳಿ ಆ ಸಿನಿಕ್ ಅನ್ನುವ ಆ ವರ್ಣನ್ನ ವರ್ಣಿಸ್ತಾರೆ. ಸಿನಿಕತನ ಇರಬಾರದು ನಮಗೆ. ಇದರಿಂದ ಪ್ರಯೋಜನ ಇದ್ದೇ ಇದೆ. ಇದನ್ನ ನಾವು ಅಧ್ಯಯನ ಮಾಡುವುದರಿಂದ ಇವತ್ತೆಲ್ಲ ನಾಳೆ ಅದರ ಪ್ರಯೋಜನ ನಮಗೆ ಸಿಕ್ಕೇ ಸಿಗ್ತದೆ, ಅದರ ಫಲ ಇದ್ದೇ ಇದೆ ಅನ್ನುವಂತಹ ಒಂದು ದೃಢವಾದ, ಒಂದು ನಿಶ್ಚಯವಾದ ನಂಬಿಕೆಯೊಂದಿಗೆ ಕೂಡಿದ ವಿಶ್ವಾಸ. ಶ್ರದ್ಧೆ, ವಿಶ್ವಾಸ. ಶ್ರದ್ಧೆ ಅಂದ್ರೆ ಫೇತ್, ವಿಶ್ವಾಸ ಅಂದ್ರೆ ಟ್ರಸ್ಟ್. ಶ್ರದ್ಧಾ ವಿಶ್ವಾಸ ರೂಪಿಣವು ಅಂತ ಒಂದು ಮಾತುಂಟು. ಭವಾನಿ ಶಂಕರವು ಒಂದೇ, ಶ್ರದ್ಧಾ ವಿಶ್ವಾಸ ರೂಪಿಣವು ಅಂತ ಹೇಳಿ ಪತಿಪತ್ನಿಯರು ಆ ಶ್ರದ್ಧೆ ಮತ್ತು ವಿಶ್ವಾಸದ ರೂಪದಲ್ಲಿ ಜೀವನ ಮಾಡಬೇಕು ಸಂಸಾರದಲ್ಲಿ ಅನ್ನುವ ಮಾತು. ಆ ರೀತಿಯಲ್ಲಿ ಶ್ರದ್ಧಾಭಾವದಿಂದ
ನಾವು ಇದನ್ನ ಅಧ್ಯಯನ ಮಾಡಬೇಕು. ಅಶ್ ಅಶ್ ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿ ಅಲ್ಲೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣನೇ. ಏನೋ ತಿಳಿದೆ ಅಜ್ಞತೆಯಿಂದ ಮಾಡುವುದು, ಅಶ್ರದ್ಧ ಏನೋ ಒಂದು ಮಾಡಬೇಕು ಹೇಳಿದಾರೆ ಮಾಡಬೇಕು ಅಂತ ಮಾಡುವುದು, ಹಾಗೂ ಸಂಶಯಾತ್ಮ ಇದನ್ನು ಮಾಡಿದ್ರೆ ಒಳ್ಳೇದಾಗತ್ತಾ, ನನಗೆ ಒಳ್ಳೇದಾಗುದಿಲ್ವಾ, ಒಳ್ಳೇದಾಗದಿದ್ರೆ ಮಾಡೋದು ಯಾಕೆ, ಈ ಸಂಶಯ ಇಟ್ಕೊಂಡ್ರೆ ಸಂಶಯಾತ್ಮ ವಿನಶ್ಯತಿ. ಆದ್ರಿಂದ ಶ್ರದ್ಧೆಯಿಂದ ಅಧ್ಯಯನ ಮಾಡುವಾಗ ಆ ಭಾವ ನಮಗೆ ಬಂದ್ರೆ ಗೀತೆಯ ಅಧ್ಯಯನ ಸಾರ್ಥಕವಾಗ್ತದೆ ಅಂತ ಹೇಳಿ ಸಾಮಾನ್ಯವಾಗಿ ಗೀತೆಯ ಪಾಠವನ್ನು ಮಾಡುವವರೆಲ್ಲ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಪೂರಕವಾದಂತಹ ಶ್ಲೋಕಗಳು ಗೀತೆಯಲ್ಲಿ ಚೆಲ್ಲಾಡಿ ಬಿಟ್ಟಿವೆ, ಬೇಕಾದಷ್ಟು 106 ಶ್ಲೋಕಗಳಿದೆ. ಅದನ್ನ ನೀವು ಹೇಗೋ ಇನ್ನು ಮುಂದೆ ಅಧ್ಯಯನ ಮಾಡ್ತಾ ಇದ್ದೀರಿ. ಅದು ಎಲ್ಲ ಆ ಅಧ್ಯಯನ ಎಲ್ಲ ನಿಮಗೆ ಪೂರಕವಾಗಿ ಒಳ್ಳೆ ರೀತಿಯಲ್ಲಿ ಅಧ್ಯಯನ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಾನು ಇನ್ನು ಸ್ವಲ್ಪ ರೆಸ್ಟ್ ತಗೊಳ್ಬಹುದೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಹೆಚ್ಚು ಕಮ್ಮಿ 50 ನಿಮಿಷ ಆಯ್ತು. ಒಬ್ಬ ಹುಡುಗ ಬೇರೆ ಬಂದಿದ್ದಾನೆ ಪಾಠಕ್ಕೆ. ತುಂಬಾ ಸಂತೋಷ ನಿಮ್ಮನ್ನೆಲ್ಲ ನೋಡಿದ್ದು, ನಿಮ್ಮನ್ನೆಲ್ಲ ಉದ್ದೇಶ ಮಾಡಿ ಏನೋ ನನಗೆ ಗೊತ್ತಿದ್ದ 2 ಮಾತನ್ನ ಹೇಳಿದ್ದೇನೆ. ನೀವು ಅದನ್ನ ಹಂಸಕ್ಷೀರ ನ್ಯಾಯದಂತೆ ಹೇಗ್ ಬೇಕಾದ್ರೂ ತಗೊಳ್ಬಹುದು. ಆದ್ರಿಂದ ನಿಮಗೆಲ್ಲ ಉದ್ದೇಶ ಮಾಡಿ 2 ಮಾತಾಡಿ ನನಗೆ ತುಂಬಾ ಸಂತೋಷ ಆಗಿದೆ. ತುಂಬಾ ಸಂತೋಷ. ಎಲ್ಲರಿಗೂ ಆ ಭಗವದ್ಗೀತೆಯ ಆ ಕೃಷ್ಣ ಪರಮಾತ್ಮನ ಸಂಪೂರ್ಣವಾದಂತಹ ಅನುಗ್ರಹ ಸಿಕ್ಕಿ ಅದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಗೀತಾ ಅಧ್ಯಯನ ಮುಂದುವರಿಲಿ, ಹೀಗೇನೆ ನಡೀತಾ ಇರಲಿ ಅಂತ ಹೇಳಿ ಆಶಯ ಮಾಡಿ ನನ್ನ 2 ಮಾತನ್ನು ನಾನು ಮುಗಿಸ್ಲೇ. ಸಂತೋಷ. ಒಳ್ಳೇದು.